Praise God. Today we're going to continue the subject of the Holy Spirit. ಈ ದಿನ ನಾವು ತಿರುಗಿ ಪರಿಶುದ್ಧಾತ್ಮ ಕುರಿತಾದಂತ ಮತ್ತು ಈ ಸಂಗತಿಗಳನ್ನು ಧ್ಯಾನ ಮಾಡಲಿಕ್ಕೆ ನಾವು ಮುಂದುವರಿಸಿ ಧ್ಯಾನ ಮಾಡುವಂತವರಾಗಿರ್ತೇವೆ. So far we have learned so many things, right? ಇಷ್ಟು ತನಕ ಅನೇಕ ಸಂಗತಿಗಳನ್ನು ನಾವು ಕಲಿತಾ ಬಂದಿದ್ದೇವೆ. Who is the Holy Spirit? ಪರಿಶುದ್ಧಾತ್ಮನು ಯಾರು? What is he in the Trinity? ತ್ರಿತ್ವವು ಅದರ ತ್ರಿತ್ವದಲ್ಲಿ ಏನೆಲ್ಲ ಇದೆ, ಯಾರೆಲ್ಲ ಇದ್ದಾರೆ, What was his role in the creation? ಸೃಷ್ಟಿಯಲ್ಲಿ ಮತ್ತು ತ್ರಿತ್ವದ ಒಂದು ಪಾತ್ರವೇನು. And we also learned about the Zoe life, the life of God that is in us. ಮತ್ತಷ್ಟು ಮಾತ್ರವಲ್ಲ, ದೇವರ ಜೀವ, ಜೋವೆ ಲೈಫ್ ಎಂಬುದಾಗಿ, ದೇವರ ಜೀವ ನಮ್ಮಲ್ಲಿ ಇದೆ ಎಂಬುದಾಗಿ. And we also learned last week about his names, his character, and what he does in believers' life. ಮತ್ತಷ್ಟು ಮಾತ್ರವಲ್ಲ, ಪವಿತ್ರಾತ್ಮನಿಗೆ ಸತ್ಯವೇದದಲ್ಲಿ ಉಪಯೋಗಿಸಲ್ಪಟ್ಟ ಹೆಸರುಗಳು ಮತ್ತು ಆತನ ವಿಶ್ವಾಸಿಗಳೆಲ್ಲ ಆತನ ಮಾಡುವಂತಹ ಕಾರ್ಯಗಳು ಇವೆಲ್ಲ ಏನಾಗಿದ್ದಾವೆಂಬುದಾಗಿ ಸಹ ನಾವು ನೋಡ್ತಾ ಬಂದೆವು. Okay, so if you have missed the class, 2 videos are put up in the YouTube. ಮತ್ತು ಈ ಕಳೆದ ವಾರಗಳಲ್ಲಿ ಆದಂತ ಒಂದು ಈ ತರಗತಿಗಳನ್ನು, ಬೈಬಲ್ ತರಗತಿಗಳನ್ನು ನೀವು ಮಿಸ್ ಮಾಡಿಕೊಂಡಿರುವಂತದ್ದಾದ್ರೆ 2 ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. Okay, today the second part is uploaded, so please watch it. Very easy to understand. ಪರಿಶುದ್ಧಾತ್ಮ ಕುರಿತಾದಂತ 2ನೇ ಭಾಗ ಇವತ್ತು ಅಪ್ಲೋಡ್ ಮಾಡಲಾಗಿದೆ. ದಯಮಾಡಿ ಅದನ್ನು ನೀವು ವೀಕ್ಷಿಸಿರಿ ಮತ್ತು ಹೆಚ್ಚಾದ ಪರಿಶುದ್ಧಾತ್ಮನ ಕುರಿತಾಗಿ ತಿಳುವಳಿಕೆಯನ್ನು ಹೊಂದಿರಿ. So today we'll look some more deeper into who is the Holy Spirit. ಮತ್ತಷ್ಟು ಮಾತ್ರವಲ್ಲ, ಇದನ್ನು ಸ್ವಲ್ಪ ಆಳವಾಗಿ ಪವಿತ್ರಾತ್ಮನು ಯಾರಾಗಿದ್ದಾರೆ ಎಂಬ ಸಂಗತಿಗಳನ್ನು ನಾವು ನೋಡಿಕೊಳ್ಳಿಕ್ಕೆ ಹೋಗೋಣ. Okay, so just now pastor was explaining about the Trinity, right? Father, Son and the Holy Spirit. ಈಗಾಗಲೇ ಸಭಾಪಾಲಕರು ನಮ್ಮ ಮಧ್ಯದಲ್ಲಿ ತ್ರಿತ್ವದ ಬಗ್ಗೆ, ತಂದೆಯು, ಮಗನು, ಪವಿತ್ರಾತ್ಮನ ಕುರಿತಾಗಿ ಕೆಲವು ಸಂಗತಿಗಳನ್ನು ಅವರು ವಿವರಿಸಿದರು. So one doubt. ಒಂದು ಸಂದೇಹ. When Jesus Christ is the representative of God, the word of God says he is the physical representation of invisible God. ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಅದೃಶ್ಯನಾದ ದೇವರ ಪ್ರತಿರೂಪವಾಗಿದ್ದಾನೆಂಬುದಾಗಿ. So after resurrection, ಪುನರುತ್ಥಾನವಾದ ನಂತರ he can stay with us, no? ಆತನು ನಮ್ಮ ಸಂಗಡ ಇರಬಹುದಿತ್ತಲ್ಲವಾ? He can teach everyone. ಆತನು ಎಲ್ಲರಿಗೂ ಉಪದೇಶ He ಮಾಡಬಹುದಿತ್ತು. can heal everyone. ಆತನೆಲ್ಲರನ್ನು We ಸ್ವಸ್ಥಪಡಿಸಬಹುದಿತ್ತು. can have dinner with him. ನಾವು ಆತನ ಸಂಗಡ ಸೇರಿ ಊಟ ಮಾಡಬಹುದಿತ್ತು. Why he had to go and send Holy Spirit? ಯಾಕೆ ಆತನು ಹೋಗಿ ಪವಿತ್ರಾತ್ಮನನ್ನು ನಮಗೆ ಕಳಿಸಿಕೊಟ್ಟಿದ್ದಾನೆ? Why do you think about it? ಇದರ ಬಗ್ಗೆ ನೀವು ಆಲೋಚನೆ ಮಾಡ್ರಿ. ಯಾಕೆ ಯೇಸುಸ್ವಾಮಿ ನಮ್ಮ ಹತ್ರ ಇರಬಹುದಿತ್ತು ಪುನರುತ್ಥಾನವಾದ ನಂತರ, ಆದ್ರೆ ಯಾಕೆ ಆತನು ಮೇಲಕ್ಕೆ ಹೋಗಿ ಮತ್ತು ಪವಿತ್ರಾತ್ಮನ ನಮಗೆ ಕಳಿಸಿಕೊಟ್ಟಿದ್ದಾನೆ? Why? Any thoughts? ಏನಾದ್ರೂ ಆಲೋಚನೆಗಳಿದ್ರ ವಿಷಯವಾಗಿ? Oh, very nice understanding. ಬಹಳ ಅದ್ಭುತವಾದಂತ ಅರ್ಥೈಸುವಿಕೆ. If Jesus was here, ಒಂದು ವೇಳೆ ಯೇಸು ಸ್ವಾಮಿ ಭೂಮಿ ಮೇಲೆ ಇರುವಂತದ್ದಾದರೆ all of us should go to Jerusalem. ನಾವೆಲ್ಲರೂ ಸಹ ಆತನ ಸಂಗಡ ಇರಲಿಕ್ಕೆ, ಆತನ ಉಪದೇಶ ಕೇಳಲಿಕ್ಕೆ ಯೆರೂಸಲೇಮಿಗೆ ಹೋಗಬೇಕಾಗಿತ್ತು. So I studied in Carnegie University. ಓಕೆ, ನಾನು ಕಾರುಣ್ಯ ಯೂನಿವರ್ಸಿಟಿಯಲ್ಲಿ ನಾನು ಕಲ್ತಿದ್ದೇನೆ. Okay, it was run by Jesus Calls. ಅದು ಯೇಸು ಕರೆಯುತ್ತಾನೆ ಎಂಬುವಂತಹ ಸಂಸ್ಥೆಯಿಂದ ನಡೆಸಲ್ಪಡುವಂತದ್ದಾಗಿದೆ. When DJ Dinkaran uncle was alive, I was studying there. ಯಾವಾಗ ಡಿಜೆಸ್ ದಿನಕರನ್ ಅಂಕಲ್ ಅವರು ಜೀವಂತವಾಗಿದ್ರು ಆಗ ನಾನು ಅಲ್ಲಿ ಕಲಿತಾ ಇದ್ದೆ. Whenever he comes, ಯಾವಾಗ ಆತನು ಬರ್ತಾರೋ it's almost impossible to meet him. ಆತನನ್ನು ಸಂಧಿಸುವಂತದ್ದು ಅಸಾಧ್ಯವಾಗ್ತಾ ಇತ್ತು. Okay, by God's grace one day ಅದರ ದೇವರ ಕೃಪೆಯಿಂದ ಒಂದು ದಿನ, ಪೂರ್ತಿ ದಿನ ಅವರೊಂದಿಗೆ ಕಳೆಯಲಿಕ್ಕೆ ಕರ್ತನ ನನಗೆ ಅವಕಾಶ ಕೊಟ್ಟ. but personally you can't meet him. ಆದ್ರೆ ವ್ಯಕ್ತಿಗತವಾಗಿ ಆತನನ್ನು ಸಂಧಿಸುವುದಕ್ಕೆ, ಆತನನ್ನು ಮೀಟ್ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. You know why? ಯಾಕೆ ಗೊತ್ತಾ? As soon as he comes, huge crowd of people will gather. ಯಾವಾಗಾದ್ರೆ ಆತನಲ್ಲಿ ಬರ್ತಾನೋ ದೊಡ್ಡ ಗುಂಪು ಆತನನ್ನು ಸಂಧಿಸುವುದಕ್ಕೆ ಬರುವಂತದ್ದಾಗಿದೆ. Okay, he was sharing about the gospel and the Holy Spirit, right? ಆತನು ಸುವಾರ್ತೆಯನ್ನು ಮತ್ತು ಪವಿತ್ರಾತ್ಮ ಕುರಿತ ಸಂಗತಿಗಳನ್ನು ಆತನ ಹೆಚ್ಚಾಗಿ ಹಂಚಿಕೊಳ್ತಾರೆ. So they used to conduct healing meetings. ಮತ್ತು ಅವರು ಸ್ವಸ್ಥತಾ ಕೂಟಗಳನ್ನು ಮತ್ತು ನಡೆಸುವಂತವರಾಗಿದ್ದಾರೆ. Not only university students, but all outsiders used to come. It used to full jam pack. ಅವ್ರು ಯಾವಾಗ ಬರ್ತಾರೆ, ಅಲ್ಲಿರುವಂತ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಮಾತ್ರವಲ್ಲದೆ ಹೊರಗಡೆಯಿಂದ ಅನೇಕ ಜನರು ಬರ್ತಾರೆ, ಅಲ್ಲಿ ಫುಲ್ ಜಾಮ್ ಪ್ಯಾಕ್ ಆಗ್ತದೆ. So one day one person came to hit me. ಒಂದು ದಿನ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಒದಿಲಿಕ್ಕೆ ಬಂದ್ರು. Because I was trying to stop everyone from going to him. ಯಾಕಂದ್ರೆ ಜನರ ಆತನ ಮೇಲೆ ಬೀಳುವುದನ್ನು, ನುಗ್ಗುವುದನ್ನು ತಗಿತಾ ನಾನಿದ್ದೆ. And he started to scold me, saying that you're a very bad person. You're not allowing me to touch his feet. ಅವ್ರು ನನ್ನನ್ನು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೆಟ್ಟ ವ್ಯಕ್ತಿ, ನಾವು ಆತನನ್ನು ಮುಟ್ಲಿಕ್ಕೆ, ಆತನ ಸಂಧಿಸಲಿಕ್ಕೆ ನೀನು ಬಿಡ್ತಾನೆ ಇಲ್ಲ ನಮ್ಮನ್ನೆಂಬುದಾಗಿ. Okay, why I'm sharing this example? ಯಾಕೆ ಈ ಉದಾಹರಣೆ ಹಂಚಿಕೊಳ್ತಿದ್ದೇನೆಂದ್ರೆ, if Jesus was here, ಯೇಸುಸ್ವಾಮಿ ಒಂದು ವೇಳೆಯಲ್ಲಿ ಇರುವಂತದ್ದಾಗಿದ್ದರೆ you meet him, ನಾವು ಆತನನ್ನು ಸಂಧಿಸಲಿಕ್ಕೆ ಆಗ್ತಾ? is it possible? ಅದು ಸಾಧ್ಯವಿತ್ತಾ? We have to take appointment and wait for full lifetime. ನಾವು ಆತನ ಸಂಧಿಸುವುದಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಜೀವಿತ ಕಾಲವೆಲ್ಲ ನಾವು ಕಾಯಬೇಕಾಗಿತ್ತು. But through Holy Spirit, ಆದ್ರೆ ಪವಿತ್ರಾತ್ಮನ ಮೂಲಕವಾಗಿ, where is he now? ಆತನ ಎಲ್ಲಿದ್ದಾನೆ? ಯೇಸು ಕ್ರಿಸ್ತನ ಈಗ ಎಲ್ಲಿದ್ದಾನೆ? ನಮ್ಮ ಒಳಗಡೆ ವಾಸ ಮಾಡುವ ಆತನಾಗಿದ್ದಾನೆ. Praise the Lord. So Jesus was talking to Laodicea's church and he was saying that I'm knocking at the door. ಯೇಸು ಸ್ವಾಮಿ ಲವದೋಕಿಯ ಸಭೆ ಹತ್ರ ಮಾತನಾಡ್ತಾ ಆತನು ಹೇಳ್ತಾನೆ, ನಾನು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆಂಬುದಾಗಿ. Anybody invites, ಯಾರಾದ್ರೆ ನನ್ನನ್ನು ಕರೆದರೆ, me and my father will come and sup with you. ನಾನು ತಂದೆಯು ಒಳಗೆ ಬಂದು ನಿಮ್ಮ ಸಂಗಡ ನಾವು ಭೋಜನವನ್ನು ಮಾಡುತ್ತೇವೆ ಎಂಬುದಾಗಿ. Okay, what does that mean?
ಅದರ ಅರ್ಥವೇನು? If anybody accepts Jesus or believes in Jesus, ಯಾರಾದ್ರೆ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿ ಅಥವಾ ಆತನ ನಂಬಿಕೆ ಇಡುವಂತದ್ದಾದ್ರೆ Holy Spirit is inside of them, ಪವಿತ್ರಾತ್ಮನ ಅವರ ಒಳಗಡೆ ಬರ್ತಾರೆ. and through the Holy Spirit, the entire Trinity is in us. We are the part of Trinity. We Yes. became the part of Trinity. ಪವಿತ್ರಾತ್ಮನ ಮೂಲಕವಾಗಿ ತಂದೆ ದೇವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಈ ತ್ರಿತ್ವ ನಮ್ಮ ಒಳಗಡೆ ವಾಸ ಮಾಡುವಂತದ್ದಾಗಿದೆ. Okay, so we are invited into the Trinity of God. ನಾವು ಯೇಸು ಕ್ರಿಸ್ತ ನಂಬುವುದರಿಂದ ತ್ರಿತ್ವವನ್ನೇ ಅಂದ್ರೆ ಆ ದೇವರ ತ್ರೈಯೇಕ ದೇವರನ್ನೇ ನಮ್ಮ ಒಳಗಡೆ ನಾವು ಆಹ್ವಾನಿಸುವವರಾಗಿರ್ತೇವೆ. Praise the Lord. Praise the Lord. Let's read John 16:7. ನಾವೆಲ್ಲರೂ ಸತ್ಯವೇದದಿಂದ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ನಾನು ಹೋಗುವುದು ನಿಮಗೆ ಒಳ್ಳೆಯದು. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. Okay, praise the Lord. Amen. Here, Jesus is telling, ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, I truly tell you this. ನಾನು ನಿಜವಾಗಿ ನಿಮಗೆ ಹೇಳುತ್ತೇನೆ. Praise God. Praise the Lord. He's emphasizing on his statement. ಆತನು ಹೇಳ್ತಿರುವಂತ ಆ ಹೇಳಿಕೆಯನ್ನು ಆತನು ಅಂದ್ರೆ ಎಂಪಸೈಸ್ ಮಾಡಿ ಬಹಳ ಪ್ರಾಮುಖ್ಯ ವಿಷಯ ಎಂಬುದಾಗಿ ಆತನು ಪ್ರತಿಪಾದಿಸುತ್ತಿದ್ದಾನೆ. Whatever Jesus told is the truth, right? ಯೇಸ್ವಾಮಿ ಏನ್ ಹೇಳಿದ್ರು ಅದು ಸತ್ಯವೇ ಅಲ್ವಾ? Again he's telling, I verily tell you, I truly tell you. ಆದ್ರೆ ಆತನು ಹೇಳುವಂತದೆಲ್ಲ ಸತ್ಯವಾಗಿದ್ರು ಆತನ ಪ್ರತ್ಯೇಕವಾಗಿ ಹೇಳ್ತಾನೆ, ನಾನು ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ. Because when disciples was listening to this, they were listening to this. ಯಾಕಂದ್ರೆ ಶಿಷ್ಯರು ಇದನ್ನು ಕೇಳ್ತಿರುವಾಗ It was almost impossible for them to believe. ಇದು ಅವರಿಗೆ ನಂಬುವುದಕ್ಕೆ ಬಹಳ ಅಸಾಧ್ಯವಾದಂತಹ ಸಂಗತಿ ಆಗಿತ್ತು. He is saying that I am going to the Father and I'll send another helper. ಆತನು ಹೇಳ್ತಿದ್ದಾರೆ, ನಾನು ತಂದೆ ಬಳಿಗೆ ಹೋಗ್ತೇನೆ, ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ. Praise the Lord, and he'll be with you. ಆತನು ನಿಮ್ಮ ಬಳಿಯಲ್ಲಿ ಇರ್ತಾನೆ ಎಂಬುದಾಗಿ. He is your comforter, he is Parakletos. ಆತನು ಪ್ಯಾರಾಕಿಟೋಸ್, ಆತ ನಿಮ್ಮ ಆದರಣಕರ್ತ. Praise God. Praise the Lord. So we understand that, for a disciple, if you are a disciple, ನಾವು ಅರ್ಥ ಮಾಡ್ಕೊಳ್ಬೇಕು, ನೀವು ಶಿಷ್ಯರಾಗಿರುವಂತದ್ದಾದರೆ when Jesus is saying like this, ಆತನು ಹೀಗೆ ಹೇಳ್ತಿರುವಾಗ I remember my school days. ನಾನು ನನ್ನ ಸ್ಕೂಲ್ ದಿನಗಳನ್ನು ನಾನು ಜ್ಞಾಪಕ ಮಾಡಿಕೊಳ್ತೇನೆ. By God's grace, my son likes to go to school so much. ನನ್ನ ಮಗ ಸ್ಕೂಲ್ಗೆ ಹೋಗ್ಲಿಕ್ಕೆ ಬಹಳ ಇಷ್ಟಪಡ್ತಾನೆ. I never liked. ಆದ್ರೆ ನನಗೆ ಇಷ್ಟ ಇರಲಿಲ್ಲ I ಶಾಲೆಗೆ. always wanted to run away from school. ನಾನು ಸ್ಕೂಲಿಂದ ಓಡಿ ಹೋಗುವಂತದನ್ನೇ ನಾನು ಮಾಡ್ತಾ So ಇದ್ದೆ. whenever my parents used to leave at the school, ಯಾವಾಗ ನಮ್ಮ ತಂದೆ ತಾಯಿಗಳು ನನ್ನ ಸ್ಕೂಲ್ ಹತ್ರ ಬಿಡುವಂತದ್ದಾದ್ರೆ I used to feel very sad, a distance from them. ನಾನು ಅವರಿಂದ ದೂರ ಹೋಗ್ತಾ ಇದ್ದೆ. ನಾನು ಬಹಳ ವಿಷಾದವಾಗ್ತಾ ಇತ್ತು. But it was for my good, right? ಬಟ್ ಆದ್ರೆ ಅದು ನನ್ನ ಒಳ್ಳೇದಕ್ಕಾಗಲ್ವಾ? You are sent to school for your good, right? ನಾವು ಶಾಲೆಗೆ ಹೋಗುವಂತದ್ದು ನಮ್ಮ ಒಳಿತಕ್ಕಾಗಲ್ವಾ? Okay. So in the same way, ಅದೇ ರೀತಿ our father, our big brother Jesus Christ, ನಾವು ನೋಡ್ತೇವೆ, ನಮ್ಮ ತಂದೆ, ನಮ್ಮ ಹಿರಿಯ ಸಹೋದರನು ಯೇಸು ಸ್ವಾಮಿ he left us in the hands of the Holy Spirit. ನಮ್ಮನ್ನು ಪವಿತ್ರಾತ್ಮನ ಕೈಯಲ್ಲಿ ಆತನು ಬಿಟ್ಟು ಹೋಗ್ತಾನೆ. And that doesn't mean that he is not with us. ಅದರ ಅರ್ಥ ಆತ ನಮ್ಮ ಸಂಗಡ ಇರುವುದಿಲ್ಲ ಎಂಬುದಾಗಲ್ಲ. The Holy Spirit is inside of us. ಪವಿತ್ರಾತ್ಮನ ಮೂಲಕವಾಗಿ ಯೇಸು ಕ್ರಿಸ್ತನು ಸಹ ನಮ್ಮಲ್ಲಿಯೇ ನಮ್ಮ ಸಂಗಡ ಇರುವವನಾಗಿರ್ತಾರೆ. Praise the Lord. Praise the Lord. So this was the reason why Jesus had to leave. ಇದೇ ಕಾರಣ ಯೇಸು ಸ್ವಾಮಿ ಭೂಮಿಯನ್ನು ಬಿಟ್ಟು ಹೋಗುವುದಕ್ಕೆ. Okay, we'll read one more verse, John 14:16. ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲವು ನಿಮ್ಮೊಂದಿಗೆ ಇರುವುದಕ್ಕೆ ಕಳಿಸಿಕೊಡುವನು. Praise the Lord. Praise the Lord. So here he used the word ಬೇರೊಬ್ಬ ಸಹಾಯಕನು, another Amen. comforter. ಇಲ್ಲಿ ಒಂದು ವಿಶೇಷ ಪದವನ್ನು ನಾವು ನೋಡ್ತೇವೆ, ಬೇರೊಬ್ಬ ಸಹಾಯಕನು ಎಂಬುದಾಗಿ. In the same way, 1 John 2:1 says, ಅದೇ ರೀತಿ ಮೊದಲನೇ ಯೋಹಾನ 2ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ, ನನ್ನ ಪ್ರಿಯ ಮಕ್ಕಳೇ, ನೀವು ಪಾಪ ಮಾಡದಂತೆ ಇರಲು ಇವುಗಳನ್ನು ನಿಮಗೆ ಬರೆಯುತ್ತಿದ್ದೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗೆ ಇದ್ದಾನೆ. Okay, praise the Lord. Praise the Lord. ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ, ಯಾರಿದ್ದಾರಂತೆ? ಸಹಾಯಕನೆಂಬುದು ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗೆ ಎಲ್ಲಿದ್ದಾನೆ? ತಂದೆಯ ಬಳಿಯಲ್ಲಿ. Praise God. Praise the Lord. So, ಇಲ್ಲಿ ಸಹಾಯಕನು ಯಾರು? ಯೇಸು ಕ್ರಿಸ್ತನ ಹೆಲ್ಪರ್ ಆರ್ ಪ್ಯಾರಾಕ್ಲಿಟೋಸ್. The same word Paracletos is used. Paracletos is Jesus Christ. Amen. ಇಲ್ಲಿ ಸಹ ಪವಿತ್ರಾತ್ಮನಿಗೆ ಉಪಯೋಗಿಸಲ್ಪಟ್ಟಂತ ಪ್ಯಾರಾಕಿಟೋಸ್ ಎಂಬಂತ ಪದ ಉಪಯೋಗಿಸಲ್ಪಟ್ಟಿದೆ. ಇಲ್ಲಿ ಯೇಸು ಕ್ರಿಸ್ತನು ಸಹಾಯಕನಾಗಿದ್ದಾನೆ. It means that he is a helper, he is advocate. ಆತನು ನ್ಯಾಯವಾದಿ ಮತ್ತು ಸಹಾಯಕನು. He is a comforter, counselor. ಆತನ ಆದರಣಕರ್ತ, ಆಲೋಚನಕರ್ತ. He is our standby. ಆತನು ನಮಗಾಗಿ ನಿಲ್ಲುವಾತನು. He is also our teacher. ಮತ್ತಷ್ಟು ಆತ ನಮ್ಮ ಉಪದೇಶಕನು ಸಹ. Right? Praise So, the Lord. Holy Spirit is another helper, another Paracletos, it is written. ಅದಕ್ಕೆ ಇಲ್ಲಿ ಬರೆಯಲ್ಪಟ್ಟಿದೆ, ಪರಿಶುದ್ಧಾತ್ಮನು ಬೇರೊಬ್ಬ ಸಹಾಯಕನು, ಬೇರೊಬ್ಬ ಸಹಾಯಕನೆಂಬುದಾಗಿ. Okay, so the nature of Jesus Christ is in the nature of Holy Spirit. ನಾವಿಲ್ಲಿ ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನ ಸ್ವಭಾವವೇ ಪವಿತ್ರಾತ್ಮನ ಸ್ವಭಾವವಾಗಿದೆ. Last week we saw about the names of God and names of the Holy Spirit. ಕಳೆದ ವಾರದಲ್ಲಿ ದೇವರ ಹೆಸರುಗಳು, ಪವಿತ್ರಾತ್ಮನಿಗೆ ಉಪಯೋಗಿಸಲ್ಪಟ್ಟ ಹೆಸರುಗಳ ಬಗ್ಗೆ ನಾವು ತಿಳ್ಕೊಂಡೆವು. So the nature of Jehovah is of the nature of the Holy Spirit.
ತಂದೆ ದೇವರ ಅಂದ್ರೆ ಯೆಹೋವ ದೇವರ ಸ್ವಭಾವವೇ ಮತ್ತು ಪವಿತ್ರಾತ್ಮನ ಸ್ವಭಾವವಾಗಿ ನಾವು ನೋಡ್ತೇವೆ. Praise the Lord. Praise the Lord. So when Holy Spirit is in us, ಯಾವಾಗಾದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಇರ್ತಾನೋ, understand that Father, Son and the Holy Spirit are in us. ನಾವು ಅರ್ಥ ಮಾಡಿಕೊಳ್ಬೇಕು, ತಂದೆ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮನ ಮೂಲಕ ನಮ್ಮಲ್ಲಿ ವಾಸ ಮಾಡ್ತಾರೆ ಎಂಬುದಾಗಿ. Praise God. Praise the Lord. So there is one description about the Holy Spirit in the Bible as the living waters, the springs of living water. ಅಷ್ಟು ಮಾತ್ರವಲ್ಲ, ಪವಿತ್ರಾತ್ಮನ ಬಗ್ಗೆ ಒಂದು ವಿವರಣೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದೇನೆಂದ್ರೆ ಆತನು ಉಕ್ಕುವ ಹೊರತೆಯಾಗಿದ್ದಾನೆ, ಜೀವ ಜಲದ ಬುಗ್ಗೆ ಆಗಿದ್ದಾನೆ ಎಂಬುದಾಗಿ. Jesus was speaking to Samaritan woman. ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀ ಸಂಗಡ ಮಾತನಾಡ್ತಿರುವಾಗ He tells that out of your belly will flow the living waters. ಆತನು ಹೇಳ್ತಾನೆ, ನಿಮ್ಮ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ ಎಂಬುದಾಗಿ. Praise God. Praise the Lord. And in the brackets it will be written, he's talking about the Holy Spirit. ಅಲ್ಲಿ ಕನ್ನಡ ಬೈಬಲ್ ಅಲ್ಲಿ ನಾವು ನೋಡುವಾಗ ಬ್ರಾಕೆಟ್ ಅಲ್ಲಿ ಬರೆಯಲ್ಪಟ್ಟಿದೆ ಈ ಪವಿತ್ರಾತ್ಮನ ಕುರಿತು ಎಂಬುದಾಗಿ. Praise God. Praise the Lord. This same scenario in the Revelation, it talks about the heaven. ಇದೇ ಸಂಗತಿಯನ್ನು ಪ್ರಕಟನ ಗ್ರಂಥದಲ್ಲಿ ಪರಲೋಕದಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಬರೆಯಲ್ಪಟ್ಟಿದೆ. And John writes saying, from the throne of God the living water started to flow. ಅಲ್ಲಿ ಬರೆಯಲ್ಪಟ್ಟಿದೆ, ತಂದೆಯಾದ ದೇವರ ಸಿಂಹಾಸನದಿಂದ ಜೀವಜಲದ ನದಿ ಪ್ರವಹಿಸುತ್ತದೆ ಎಂಬುದಾಗಿ. Praise God. Just imagine the throne room of God. ನೋಡಿ, ಒಂದು ಸಾರಿ ಊಹಿಸಿಕೊಳ್ಳಿರಿ, ದೇವರ ಸಿಂಹಾಸನದ ಆ ಒಂದು ಕೋಣೆಯಿಂದ on either side of the throne there are 24 elders, right? ಆತನ ಸಿಂಹಾಸನದ ಸುತ್ತಲೂ 24 ಜನ ಹಿರಿಯರಿದ್ದರು, ಹೌದಲ್ವಾ? And surrounding him were myriads of angels, and lakhs of millions, you cannot count them. ಅಲ್ಲಿ ಆತನ ಸುತ್ತಲೂ ಲಕ್ಷಾಂತರ ದೇವದೂತರು, ಅಸಂಖ್ಯಾಕವಾದಂತ ದೇವದೂತರು ಸಹ ಇದ್ದರು. Then at the throne of God, the presence of God rested upon cherubims. ಅಷ್ಟು ಮಾತ್ರವಲ್ಲ, ಆ ಒಂದು ಸಿಂಹಾಸನದ ಮೇಲೆ ದೇವರ ಪ್ರಸನ್ನತೆಯಲ್ಲಿ ಅದರ ಮೇಲೆ ನಾವು ನೋಡ್ತೇವೆ ಕೆರೂಬಿಯರು ಸೆರಾಫಿಯರಿದ್ದರೆಂಬುದಾಗಿ. And the Lamb of God, the slain Lamb of God, as in Jesus Christ, is at the throne. ಆ ಸಿಂಹಾಸನದ ಬಳಿಯಲ್ಲಿ ವಧಿಸಲ್ಪಟ್ಟ ದೇವರ ಯಜ್ಞದ ಕುರಿಯಾದಂತ ಯೇಸು ಕ್ರಿಸ್ತನಿದ್ದನು. Now there John writes, from the throne of God flows the living waters. ಅಪೊಸ್ತಲನಾದ ಯೋಹಾನನು ಹೀಗೆ ಬರೀತಾನೆ, ಆ ಸಿಂಹಾಸನದ ಬಳಿಯಿಂದ ಜೀವ ಜಲದ ನದಿ ಪ್ರವಹಿಸಿತು ಎಂಬುದಾಗಿ. And wherever this living water started to flow, there the living organisms like trees, fruits, everything started to flourish. ಎಲ್ಲೆಲ್ಲಿ ಆ ನದಿ ಪ್ರವಹಿಸುತ್ತಾ ಇತ್ತು ಅಲ್ಲೆಲ್ಲ ಜೀವ ಉಂಟಾಗ್ತಾ ಇತ್ತು. ನಾವು ನೋಡ್ತೇವೆ ವಿಧ ವಿಧವಾದ ಫಲಗಳನ್ನು ಕೊಡುವಂತಹ ಮರಗಳು, ಈ ರೀತಿ ಅನೇಕ ಸಂಗತಿಗಳು, ಜೀವಕರವಾದ ಸಂಗತಿಗಳಲ್ಲಿ ಬೆಳೆಯುತ್ತಿತ್ತು ಎಂಬುದಾಗಿ. This description is in the last chapter of Revelation. You go and read again later. ಎಲ್ಲ ನಾವು ಹೇಳ್ತಿರುವಂತಹ ಸಂಗತಿಗಳೆಲ್ಲ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂತದ್ದಾಗಿದೆ. Okay, and there Jesus himself was the light. They did not need any sunlight, he says. ಅಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಅಲ್ಲಿ ಸೂರ್ಯನ ಬೆಳಕು ಇರಲಿಲ್ಲ, ಯಾಕಂದ್ರೆ ಯೇಸು ಕ್ರಿಸ್ತನೇ ಬೆಳಕಾಗಿದ್ದ ಎಂಬುದಾಗಿ. And there is no crying, weeping or gnashing of teeth. There is no sickness. ಅಲ್ಲಿ ಯಾವ ವ್ಯಾಧಿಯೂ ಇರಲಿಲ್ಲ, ಕಣ್ಣೀರು ಇರಲಿಲ್ಲ, ಬಾಧೆ ಇರಲಿಲ್ಲ ಎಂಬುದಾಗಿ. And wherever that living waters went through, it started to produce life. ಜೀವ ಜಲದ ನದಿ ಎಲ್ಲೆಲ್ಲಿ ಪ್ರವಹಿಸುತ್ತಾ ಇತ್ತು ಅಲ್ಲೆಲ್ಲ ಜೀವ ಉತ್ಪತ್ತಿ ಆಗ್ತಾ ಇತ್ತು. Praise God. Praise the Lord. He's talking about the new Jerusalem, a heavenly scenario, right? ಇದು ಹೊಸ ಯೆರೂಶಲೇಮಿನ ಬಗ್ಗೆ ಬರೆಯಲ್ಪಟ್ಟಿರುವಂತಹ ಸಂಗತಿಯಾಗಿದೆ. Praise God. Praise the Lord. Now imagine the same living waters are flowing through you, Jesus said. ನೋಡಿ, ಇದನ್ನು ಊಹಿಸಿಕೊಳ್ಳಿರಿ, ನಿಮ್ಮ ಒಳಗಡೆಯಿಂದ ಅದೇ ಜೀವ ಜಲದ ನದಿ ಪ್ರವಹಿಸುವಂತದ್ದಾಗಿದೆ. Praise God. ಒಳೆಗಳು The same Holy Spirit, ಅದೇ ಪವಿತ್ರಾತ್ಮನು who went from the throne of God. ಸಿಂಹಾಸನದ ಬಳಿಯಿಂದ ಹೊರಟಂತ ಆತನು. If he is flowing through you, means what does that mean? ಅದೇ ಪವಿತ್ರಾತ್ಮನು ನಮ್ಮ ಒಳಗಡೆಯಿಂದ ಪ್ರವಹಿಸುವಂತದ್ದಾದ್ರೆ ಅದರ ಅರ್ಥ ಏನು? Where is the throne of God? ಎಲ್ಲಿದೆ ದೇವರ ಸಿಂಹಾಸನ? In us. ನಮ್ಮಲ್ಲಿ. Praise God. Praise the Lord. Right? And we are seated in the heavenly realms. The word of God says in Ephesians 2:6, right? ದೇವರ ವಾಕ್ಯ ಹೇಳ್ತೈತೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ, ನಾವು ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕ್ರಿಸ್ತನೊಂದಿಗೆ ಕುಳ್ಳಿರಿಸಲ್ಪಟ್ಟಿದ್ದೇವೆ ಎಂಬುದಾಗಿ. Praise God. Praise the Lord. See, we are in him, he is in us. ನಾವು ಆತನಲ್ಲಿದ್ದೇವೆ, ಆತನು ನಮ್ಮಲ್ಲಿದ್ದಾನೆ. And your spirit has become one with the Holy Spirit. ನಮ್ಮ ಆತ್ಮ ದೇವರ ಆತ್ಮನೊಂದಿಗೆ ಒಂದಾಗಿದೆ. Praise God. Praise the Lord. This is not a simple truth. ಇದು ಒಂದು ಸಾಮಾನ್ಯವಾದ ಒಂದು ಸತ್ಯವಲ್ಲ. This is a life-changing truth. ಇದು ಜೀವಿತವನ್ನು ಪರಿವರ್ತನೆಗೊಳಿಸುವಂತ ಸತ್ಯವಾಗಿದೆ. Praise God. Praise the Lord. If you just imagine about this for some time. ಇದರ ಕುರಿತು ನೀವು ಸ್ವಲ್ಪ ಸಮಯ ನೀವು ಊಹಿಸುತ್ತಾ ಆಲೋಚನೆ ಮಾಡುವಂತದ್ದಾದ್ರೆ, you cannot stay normally without praising God. ನೀನು ದೇವರನ್ನು ಸ್ತುತಿಸದೆ ಸುಮ್ಮನೆ ಇರಲು ಸಾಧ್ಯವೇ ಇಲ್ಲ. Praise the Lord. Praise the Lord. And that is a miracle he has done to us through salvation. ಅದು ರಕ್ಷಣೆಯ ಮೂಲಕ ನಮ್ಮಲ್ಲಿ ದೇವರು ಮಾಡಿರುವ ಮಹಾ ಅದ್ಭುತವಾಗಿದೆ. Hallelujah. Praise the Lord. All right, let's go little more further. ಇನ್ನು ಈ ಸಂಗತಿಗಳಲ್ಲಿ ಮುಂದಕ್ಕೆ ನಾವು ಹೋಗೋಣ. The Holy Spirit is in us. ಪವಿತ್ರಾತ್ಮನು ನಮ್ಮಲ್ಲಿ ಇರುವಂತದ್ದಾದರೆ, that means God is in us. ಅದರ ಅರ್ಥ ದೇವರು ನಮ್ಮಲ್ಲಿ ಇರುವಂತದ್ದಾದರೆ, we are in him. ನಾವು ಆತನಲ್ಲಿರುವಾಗ, we have become one with him. ನಾವು ಆತನೊಂದಿಗೆ ಒಂದಾಗಿದ್ದಾಗ, what does that mean? ಅದರ ಅರ್ಥವೇನು? That means that nothing can stand your way. ಆಮೆನ್. ಯಾವುದು
ನಿನಗೆ ವಿರೋಧವಾಗಿ ನಿಲ್ಲಲಾರದು. Praise the Lord. ಪ್ರೈಸ್ ದಿ ಲಾರ್ಡ್. He is not just your God. ಆತನು ಬರೀ ನಿನ್ನ ದೇವರು ಮಾತ್ರವಲ್ಲ, He is not just your house God, ನಿನ್ನ ಮನೆಯ ದೇವರು ಮಾತ್ರವಲ್ಲ, or not just your street God, ಆತ ನಿನ್ನ ಬೀದಿಗೆ ಸಂಬಂಧಪಟ್ಟ ದೇವರು ಮಾತ್ರವಲ್ಲ, not only Udupi's God. ಆತನು ಉಡುಪಿಗೆ ಸಂಬಂಧಪಟ್ಟ ದೇವರು He is the ಮಾತ್ರವಲ್ಲ, God of this universe. ಆಮೆನ್, ಆತನು ಇಡೀ ವಿಶ್ವದ ದೇವರಾಗಿದ್ದಾನೆ. Hallelujah. ಹಲ್ಲೆಲೂಯಾ. Not just God of the earth, ಆತನು ಬರೀ ಭೂಮಿಗೆ ಮಾತ್ರ ದೇವರಲ್ಲ, entire universe. ಆಮೆನ್, ಇಡೀ ವಿಶ್ವಕ್ಕೆ, ಭೂಮಿ ಆಕಾಶಗಳಿಗೆ ಆತನು ದೇವರಾಗಿದ್ದಾನೆ. Hallelujah. ಆಮೆನ್. You have to think about this. ಈ ಸಂಗತಿಯನ್ನು ನಾವು ಆಲೋಚನೆ ಮಾಡಬೇಕು. And I was sharing in the cell group like this. ನಾನು ಸೆಲ್ ಗ್ರೂಪ್ ಅಲ್ಲಿ ಹೀಗೆ ಹಂಚಿಕೊಳ್ತಾ ಇದ್ದೆ. When you start to imagine the word of God, ನೀವು ಯಾವಾಗಾದ್ರೆ ದೇವರ ವಾಕ್ಯವನ್ನು ಊಹಿಸುವುದಕ್ಕೆ, ಆಲೋಚಿಸುವುದಕ್ಕೆ ಪ್ರಾರಂಭಿಸ್ತೀರೋ, that is the sign that you have faith on that word. ಅದು ಗುರುತಾಗಿದೆ ಆ ವಾಕ್ಯದ ಮೇಲೆ ನಿಮಗೆ ನಂಬಿಕೆ ಉಂಟು ಎಂಬುದಕ್ಕೆ. Praise the Lord. ಪ್ರೈಸ್ ದಿ ಲಾರ್ಡ್. If you don't have faith on the word, ನಿಮಗೆ ದೇವರ ವಾಕ್ಯದ ಮೇಲೆ ನಂಬಿಕೆ ಇರದಿದ್ದರೆ you cannot imagine that. ನೀವು ಆ ವಾಕ್ಯವನ್ನು ನೀವು ಆಲೋಚನೆ ಮಾಡುವುದಿಲ್ಲ, ಊಹಿಸುವುದಿಲ್ಲ. So I want you to think about it. Think again. ಆದ್ದರಿಂದ ದೇವರ ವಾಕ್ಯವನ್ನು ನಾವು ಆಲೋಚಿಸಬೇಕು, ತಿರುಗಿ ಅದನ್ನು ಆಲೋಚಿಸಬೇಕು. Hallelujah. ಹಲ್ಲೆಲೂಯಾ. So Holy Spirit is a person, right? ಓಕೆ, ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ. There are two views about the people who believe that Holy Spirit is a person. ಪರಿಶುದ್ಧಾತ್ಮನು ವ್ಯಕ್ತಿಯಾಗಿದ್ದಾನೆಂಬುದಾಗಿ ನಂಬುವಂತ ವ್ಯಕ್ತಿಗಳಲ್ಲಿ ಎರಡು ದೃಷ್ಟಿಕೋನಗಳಿರ್ತವೆ. Now I'll present to you. You tell me which is correct. ನಾನು ಆ ಎರಡು ವ್ಯೂಸ್ ಅನ್ನು ನಿಮ್ಮ ಮುಂದೆ ಇಡ್ತೇನೆ. ಯಾವುದು ಸರಿ ಎಂಬುದಾಗಿ ನೀವು ಡಿಸೈಡ್ ಮಾಡಬೇಕು. One view is ಒಂದು ದೃಷ್ಟಿಕೋನ, Holy Spirit is there. ಪರಿಶುದ್ಧಾತ್ಮನು ಇದ್ದಾನೆ, He is a real person. ಆತನು ನಿಜವಾದ ವ್ಯಕ್ತಿ. Whenever I go for the ministry, ನಾನು ಯಾವಾಗ ಸೇವೆಗೆ ಹೋಗ್ತೇನೋ I'll ask the help of the Holy Spirit, ನಾನು ಪವಿತ್ರಾತ್ಮನ ಸಹಾಯವನ್ನು ಕೇಳ್ತೇನೆ, and He will help me. ಆತನು ನನಗೆ ಸಹಾಯ ಮಾಡ್ತಾನೆ. After I come back home, ನಾನು ಮನೆಗೆ ಬಂದ ನಂತರ my life is mine. ನನ್ನ ಜೀವಿತ ನನ್ನದಾಗಿದೆ. Again, when I need for ministry or for some work or for reading Bible, ನಾನು ಯಾವಾಗಾದ್ರೂ ಮತ್ತೆ ತಿರುಗಿ ನನಗೆ ಸೇವೆಗೆ ಹೋಗುವಾಗ ಅಥವಾ ನಾನು ಸತ್ಯವೇದ ಓದುವಾಗ ಬೇರೆ ಏನಾದ್ರೂ ನನಗೆ ಸಹಾಯ ಬೇಕಾದಾಗ again I'll ask the Holy Spirit. ತಿರುಗಿ ನಾನು ಆತನನ್ನು ಕೇಳ್ತೇನೆ. After that, my life is mine. ಕೇಳ್ತೇನೆ, ಆತನ ಸಹಾಯ ಹೊಂದಿಕೊಳ್ತೇನೆ, ನಂತರ ನನ್ನ ಜೀವಿತ ನನ್ನದಾಗಿರ್ತೈತೆ. Okay, that is one view. ಅದು ಒಂದು ದೃಷ್ಟಿಕೋನ. These are the people who believe Holy Spirit is person. ಪರಿಶುದ್ಧಾತ್ಮನು ವ್ಯಕ್ತಿ ಎಂಬುದಾಗಿ ನಂಬುವಂತವರಲ್ಲಿ ಕೆಲವರ ಅಭಿಪ್ರಾಯ ಇದಾಗಿದೆ. And prayer of this person ಆದ್ರೆ ಈ ವ್ಯಕ್ತಿಯ ಪ್ರಾರ್ಥನೆ will always be like, Lord, give me more Holy Spirit. ಈ ವ್ಯಕ್ತಿ ಹೇಗೆ ಪ್ರೇಯರ್ ಮಾಡ್ತಿರ್ತಾರೆ ಅಂದ್ರೆ, ದೇವರೇ ನನಗೆ ಹೆಚ್ಚೆಚ್ಚಾಗಿ ಪವಿತ್ರಾತ್ಮನನ್ನು ಕೊಡು ಎಂಬುದಾಗಿ ಯಾವಾಗಲೂ ಕೇಳುವವರಾಗಿರ್ತಾರೆ. Give me more anointing. ನನಗೆ ಹೆಚ್ಚಾದ ಅಭಿಷೇಕವನ್ನು ಕೊಡು ಎಂಬುದಾಗಿ ಯಾವಾಗಲೂ ಕೇಳುವವರಾಗಿರ್ತಾರೆ. I am very thirsty. I am dry. Fill me. ನಾನು ಬಹಳ ಬಳಲಿದ್ದೇನೆ, ನನಗೆ ದಾಹವಾಗ್ತದೆ, ನಾನು ಒಣಗಿ ಹೋಗಿದ್ದೇನೆ. Okay, I am longing for you. Please come inside. ನಾನು ನಿನಗಾಗಿ ಆತುರದಿಂದ ಕಾಯ್ತಿದ್ದೇನೆ, ನೀನು ನನ್ನ ಒಳಗಡೆ ಬಾ. See, all these words are correct. ಇದೆಲ್ಲ ಪದಗಳು ಸರಿಯಾದ ಪದಗಳೇ. We thirst for God. ನಾವು ದೇವರಿಗಾಗಿ ದಾಹಗೊಂಡವರಾಗಿರ್ತೇವೆ. Thirst for His word and we thirst for the Holy Spirit. ನಾವು ಪವಿತ್ರಾತ್ಮನಿಗಾಗಿ, ವಾಕ್ಯಕ್ಕಾಗಿ ದಾಹಗೊಂಡವರಾಗಿರುತ್ತೇವೆ. But mindset is different. ಆದರೆ ಮನಸ್ಥಿತಿ ವ್ಯತ್ಯಾಸವಾಗಿದೆ. Okay, this prayer comes from a person who believes that he is empty and he wants to be filled by the Holy Spirit. ಇಂಥ ಪ್ರಾರ್ಥನೆ ಎಂತ ವ್ಯಕ್ತಿಯಿಂದ ಬರ್ತಿತ್ತಂದ್ರೆ, ತಾನು ಖಾಲಿಯಾಗಿದ್ದಾನೆ, ಅದಕ್ಕೆ ದೇವರ ಆತ್ಮನು ತನ್ನಲ್ಲಿ ಬರಬೇಕೆಂಬುದಾಗಿ ಆತನು ಕೇಳಿಕೊಳ್ತಾ ಇರ್ತಾನೆ. Okay, there is second view. ಆದ್ರೆ ಇನ್ನೊಂದು ದೃಷ್ಟಿಕೋನದ, ಇನ್ನೊಂದು ಅಭಿಪ್ರಾಯವಿದೆ. This person, this type of people believe that Holy Spirit is a person. ಈ ಎರಡನೇ ತರವಾದ ಜನರು ಹೀಗೆ ನಂಬುತ್ತಾರೆ, ಪವಿತ್ರಾತ್ಮನ ವ್ಯಕ್ತಿಯಾಗಿದ್ದಾನೆಂಬುದಾಗಿ. But their prayer says that instead of asking more of Holy Spirit, their prayer would be like, how can I give myself more to the Holy Spirit? ಇವರು ಪವಿತ್ರಾತ್ಮನಿಗೆ ಹೆಚ್ಚೆಚ್ಚಾಗಿ ಕೊಡು ಎಂಬುದಾಗಿ ಬೇಡಿಕೊಳ್ಳುವ ಬದಲಾಗಿ, ಅವರು ಪವಿತ್ರಾತ್ಮಗೆ ನನ್ನನ್ನು ನಾನು ಹೆಚ್ಚಾಗಿ ಒಪ್ಪಿಸಿಕೊಡೋದು ಅಥವಾ ಈಲ್ಡ್ ಆಗೋದು, ಸಮರ್ಪಿಸಿಕೊಳ್ಳುವಂತದ್ದು ಹೇಗೆ ಎಂಬುದಾಗಿ ಅದನ್ನು ಅವರು ಹುಡುಕುತ್ತಾ ಇರ್ತಾರೆ. Instead of saying that, I prayed so much and the Holy Spirit did miracle, I am a powerful person. ನಾನು ತುಂಬಾ ಪ್ರಾರ್ಥನೆ ಮಾಡಿದೆ, ಪರಿಶುದ್ಧಾತ್ಮ ದೇವರು ನನಗೆ ಸಹಾಯ ಮಾಡಿದ, ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ, ನಾನು ಬಹಳ ಶಕ್ತಿವಂತವಾಗಿದ್ದೇನೆ ಎಂಬುದಾಗಿ ಹೇಳುವುದರ ಬದಲು instead of that, these people will always praise God because it is the work of the Holy Spirit. Nobody can do it. ಆದ್ರೆ ಈ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು, ಸ್ತೋತ್ರವನ್ನು ಸಲ್ಲಿಸಿರ್ತಾರೆ, ಯಾಕಂದ್ರೆ ದೇವರ ಪವಿತ್ರಾತ್ಮನ ಕಾರ್ಯಗಳನ್ನು ಮಾಡಿದ್ದಾನೆಂಬುದಾಗಿ. They understand that Holy Spirit is in us. ಅವರು ಒಪ್ಪಿಕೊಳ್ತಾರೆ, ಯಾವಾಗಲೂ ಸಹ ಪವಿತ್ರಾತ್ಮನ ಹೊರಗೆ ಇಲ್ಲ, ಆತನು ನಮ್ಮ ಒಳಗಡೆಯೇ ಯಾವಾಗಲೂ ಇದ್ದಾನೆ ಎಂಬುದಾಗಿ. Jesus did not give the Holy Spirit some little bit glass of water. No. ಅಷ್ಟು ಮಾತ್ರವಲ್ಲ, ದೇವರು ಪರಿಶುದ್ಧಾತ್ಮನನ್ನು ಒಂದು ಚಿಕ್ಕ ಲೋಟೆ ಅಷ್ಟೇ ಕೊಟ್ಟಿದ್ದಾನೆ ಎಂಬುದಾಗಿ ಅವರು ತಿಳಿಯುವುದಿಲ್ಲ. But He promised living waters, rivers of living waters. ಆದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ, ಯೇಸುಸ್ವಾಮಿ ವಾಗ್ದಾನ ಮಾಡಿದ್ದಾನೆ, ನಂಬುವವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುವವೆಂಬುದಾಗಿ. So I also thirst. The person says, I also thirst. ಈ ವ್ಯಕ್ತಿ ಸಹ, ಅಂದ್ರೆ ಎರಡನೇ ದೃಷ್ಟಿಕೋನ ಇರುವಂತ ವ್ಯಕ್ತಿಗಳು ಸಹ, ನನಗೆ ದಾಹವಿದೆ. That thirst is not because I don't have Holy Spirit. ಪರಿಶುದ್ಧಾತ್ಮನು ನನ್ನಲ್ಲಿ ಇಲ್ಲದಕ್ಕಾಗಿ ದಾಹವಲ್ಲ. But
how much more can I work with the Holy Spirit? ಆದ್ರೆ ಪವಿತ್ರಾತ್ಮನ ಸಂಗಡಿ ಹೆಚ್ಚೆಚ್ಚಾಗಿ ಕೆಲಸ ಮಾಡುವಂತ ದಾಹ ನನಗೆ ಇದೆ. How much more I can know Him? ನಾನು ಹೆಚ್ಚೆಚ್ಚಾಗಿ ಆತನ ತಿಳಿಯಬೇಕು ಎಂಬುವಂತ ದಾಹ. How much more I can understand Him? ನಾನು ಹೆಚ್ಚೆಚ್ಚಾಗಿ ಆತನನ್ನು ಅರಿಯಬೇಕು ಎಂಬುವಂತ ದಾಹ. Praise the Lord. Praise the Lord. Now tell me which view is correct. ಇದು ಎರಡರಲ್ಲಿ ಮೊದಲನೇದು ಸರಿಯಾ, ಎರಡನೇದು ಸರಿಯಾ? ನೀವೇನನ್ನ ನಂಬುತ್ತೀರಿ? ನೀವ್ ಯಾವ್ದು ಸರಿ ಅಂತ ನಂಬ್ತೀರಾ? ಮೊದಲನೇದು ಸರಿಯಾ? ಪರಿಶುದ್ಧಾತ್ಮನ ಹೊರಗೆ ಇದ್ದಾನೆ, ಬೇಕಾದ ನಮ್ಗೆ ಅಗತ್ಯ ಇದ್ದಾಗ ಆತನ ಕೇಳಿಕೊಳ್ಳಬೇಕೆಂಬುದಾಗಿ ಮೊದಲನೇ ಅಭಿಪ್ರಾಯ. ಎರಡನೇ ಪವಿತ್ರಾತ್ಮನು ನಮ್ಮಲ್ಲೇ ಇದ್ದಾನೆ, ಬಟ್ ನಾನು ಆತನನ್ನು ಹೆಚ್ಚೆಚ್ಚಾಗಿ ತಿಳಿಯಬೇಕು, ಆತನೊಟ್ಟಿಗೆ ಹೆಚ್ಚೆಚ್ಚಾಗಿ ನಡೆಯಬೇಕು, ಹೆಚ್ಚೆಚ್ಚಾಗಿ ನಾನು ಸಮರ್ಪಿತನಾಗಬೇಕು ಎಂಬುವಂಥದ್ದು ಎರಡನೇ ಅಭಿಪ್ರಾಯ. ಯಾವುದು ಸರಿ? Second one is correct. ಎರಡನೇ ಸರಿ. Praise the Lord. Praise the Lord. ನಿಜವಾಗಿ ಹೇಳ್ತಿದ್ರಾ? ನಿಜವಾಗಿ ಹೇಳ್ತಾ ಇದ್ದೀರಾ? ಪ್ಲೇನ್ ಅದೇ ನಿಜ, ಬೇರೆ ಏನು ನಿಜ ಇಲ್ಲ. Yes. Okay, praise the Lord. Praise the Lord. Okay, so we need to think about what we are praying. ನಾವು ಏನು ಪ್ರಾರ್ಥಿಸುತ್ತೇವೋ ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. Okay, Praise the Lord. you know how you pray. ನೀವು ಹೇಗೆ ಪ್ರಾರ್ಥಿಸ್ತೀರೋ ನಿಮ್ಗೆ ಗೊತ್ತಿರ್ತೈತೆ. I am not saying the words that you are using is wrong. ನೀವು ಉಪಯೋಗಿಸುವ ಪದಗಳು ತಪ್ಪು ಎಂಬುದಾಗಿ ಹೇಳಲ್ಲ. But what is your attitude of prayer? ಆದ್ರೆ ನೀವು ಪ್ರಾರ್ಥಿಸುವಂತ ತಿಳುವಳಿಕೆ, ನಿಮ್ಮ ಮನಸ್ಥಿತಿ ಏನಾಗಿದೆ ಎಂಬುದು ಪ್ರಶ್ನೆ. Your attitude is for Him to come more inside? ಆತ ನಿಮ್ಮಲ್ಲಿ ಹೆಚ್ಚೆಚ್ಚಾಗಿ ಬರಬೇಕೆಂಬುದಾಗಿ ಅಂತ ಮನಸ್ಥಿತಿ, ಅಂತ ತಿಳುವಳಿಕೆನ ನೀವು ಹೊಂದಿದ್ದೀರಾ? Or your attitude is you want to give yourself more to Him? ಆದ್ರೆ ನಾವೇ ಪವಿತ್ರಾತ್ಮ ನಮ್ಮಲ್ಲಿ ಪರಿಪೂರ್ಣವಾಗಿದ್ದಾನೆ, ಬಟ್ ನಮ್ಮನ್ನು ನಾವೇ ಹೆಚ್ಚೆಚ್ಚಾಗಿ ಆತನೊಟ್ಟಿಗೆ ಆತನಿಗೆ ಸಮರ್ಪಿತರಾಗಿರ್ಬೇಕು ಎಂಬುದಾಗಿ ನೀವು ತಿಳ್ಕೊಳ್ತೀರಾ? Praise God. ನಾವೇ ನಮ್ಮನ್ನು ನಮ್ಮನ್ನು ನಾವು ಹೆಚ್ಚಾಗಿ ಅವರಿಗೆ ಒಪ್ಪಿಸಿಕೊಡ್ಬೇಕು. ಆ ರೀತಿಯಾದ ದಾಹ, right? Amen. That kind of thirst. ಈ ರೀತಿಯಾದಂತ ದಾಹ Okay. ನಮಗಿರಬೇಕು. So what is your evidence that He is a person? ಪವಿತ್ರಾತ್ಮನ ವ್ಯಕ್ತಿಯಾಗಿದ್ದಾನೆ ಎಂಬುದಕ್ಕೆ ನಿಮಗಿರುವಂತ ರುಜುವೇನು? What is the evidence that He is not simply some power? ಆತನು ಬರೀ ಒಂದು ಶಕ್ತಿ ಮಾತ್ರವಲ್ಲ, ಆತನ ವ್ಯಕ್ತಿಯಾಗಿದ್ದಾನೆ ಎಂಬುದಕ್ಕೆ ನಿಮಗಿರುವಂತ ರುಜುವೇನಾಗಿದೆ? Okay, I'll ask in another way. ಇನ್ನೊಂದು ರೀತಿಯಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. What will make a person or what will tell that somebody has a personality? ಯಾವುದಾದ್ರೂ ಒಬ್ಬ ವ್ಯಕ್ತಿ ಇತನ ವ್ಯಕ್ತಿ ಮನುಷ್ಯ ವ್ಯಕ್ತಿ ಎಂಬುದಾಗಿ ಯಾವ ಸಂಗತಿಗಳನ್ನ ನೀವು ಗುರುತಿಸ್ತೀರಾ? Okay, ಒಬ್ಬ ವ್ಯಕ್ತಿಗೆ ಒಂದು ರೀತಿಯಾದ ವ್ಯಕ್ತಿತ್ವ ಇದೆ ಎಂಬುದಾಗಿ ಹೇಳುವಂತ ವಿಷಯಗಳು ಯಾವುದು? Feelings. ಭಾವನೆಗಳಿರ್ತವೆ. Wonderful. ಭಾವನೆಗಳು. Feelings. Okay, very good. So feelings will tell you that a person has a personality, right? ಒಬ್ಬ ವ್ಯಕ್ತಿ ಆತನ ವ್ಯಕ್ತಿತ್ವವನ್ನು ಹೊಂದಿದ್ದಾನೆಂಬುದಾಗಿ ಹೇಗೆ ತಿಳಿಯುತ್ತೆ ಅಂತಂದ್ರೆ ಆತನ ಭಾವನೆಗಳನ್ನು ಹೊಂದಿರ್ತಾನೆ. Okay, feelings or emotions, right? ಭಾವನೆಗಳು, ಭಾವೋದ್ರೇಕಗಳು. Okay, anything else? ಇನ್ನು ಏನಾದರೂ? Hungry. Okay, hungry. Yeah. Okay, hungry, thirsty. ಆತನ ದಾಹ ಇರ್ತೈತೆ, Crying. ಹಸಿವು ಇರ್ತೈತೆ. ಹೇಳ್ತದಲ್ಲ? ಅದೇ ಭಾವನೆಗಳೆಲ್ಲ ದುಃಖ ಪಡ್ತಾರೆ, ಕಣ್ಣೀರು ಬಿಡ್ತಾರೆ, Of the Holy Spirit. Okay. Any other? ಕೇಳ್ತಾರೆ, ಮಾತಾಡ್ತಾರೆ. He will feel joyful. Praise God. ಆತನ ಸಂತೋಷವನ್ನು ಅಭಿವ್ಯಕ್ತಪಡಿಸ್ತಾನೆ. ಆತ ನಗಿತಾನೆ, ನಗಿಸ್ತಾನೆ, ಮಾತಾಡ್ತಾನೆ, ಕೇಳ್ತಾನೆ. Does he talk to us? Yes. ಆತ ನಮ್ಮ ಹತ್ರ ಮಾತಾಡ್ತಾನ. Praise God. Praise So God. how do you know one person is a person? A person should talk to us, right? ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಹೊಂದಿದ್ದಾನೆಂಬುದಾಗಿ ಹೇಗೆ ಗೊತ್ತಾಗ್ತೈತೆ ಅಂದ್ರೆ ಆ ವ್ಯಕ್ತಿ ಮಾತನಾಡ್ತಾನೆ, ನಮ್ಮನ್ನ ಕೇಳಿಸಿಕೊಳ್ತಾನೆ. Does he respond to us? ಆತ ನಮಗೆ ಪ್ರತಿಕ್ರಿಯಿಸುತ್ತಾನ. Praise God. So all these tell us that he is a person, right? A person. ಇವೆಲ್ಲಾ ಸಂಗತಿಗಳು ಒಬ್ಬರಲ್ಲಿ ಕಾಣುವಾಗ ಆತನ ವ್ಯಕ್ತಿತ್ವವನ್ನು ಹೊಂದಿದ್ದಾನೆಂಬುದಾಗಿ ನಮಗೆ ಗೊತ್ತಾಗ್ತದೆ. Does he have mind of his own? ಒಬ್ಬ ವ್ಯಕ್ತಿಗೆ ಮನಸ್ಸು ಇರ್ತೈತಾ? ಖಂಡಿತವಾಗಿ. Okay. So let's read a few scriptures in the Bible ಕೆಲವು ವಚನಗಳನ್ನು ಸತ್ಯವೇದದಿಂದ ನಾವು ಓದೋಣ. that tell us that Holy Spirit is a person. ಈ ಸಂಗತಿಗಳು ನಮ್ಗೆ ಹೇಳ್ತಾವೆ ಪವಿತ್ರಾತ್ಮನ ವ್ಯಕ್ತಿಯಾಗಿದ್ದಾನೆಂಬುದಾಗಿ. Okay. After reading these things, ಈ ಸಂಗತಿಗಳನ್ನು ಓದಿದ ನಂತರ I will stop teaching. ನಾನು ಉಪದೇಶವನ್ನು ಅಂತ್ಯಗೊಳಿಸುತ್ತೇನೆ. Instead, you tell me what we can do because now we know that he's a person. ಆತನ ವ್ಯಕ್ತಿ ಎಂಬುದಾಗಿ ನಾವು ತಿಳಿದದರಿಂದ ನೀವು ಹೇಳಬೇಕು ಆತನ ಏನು ಮಾಡಬಲ್ಲ ಎಂಬುದಾಗಿ, ನಾವೇನು ಮಾಡಬಹುದು ಎಂಬುದಾಗಿ. Right? Okay, Amen. first one. This verse tells us that he has a mind. ಈ ವಾಕ್ಯವು ಹೇಳ್ತೈತೆ ಆತನಿಗೆ ಮನಸ್ಸು ಇದೆ ಎಂಬುದಾಗಿ. Okay, Romans 8:27. ರೋಮ 8ನೇ ಅಧ್ಯಾಯ 27ನೇ ವಚನ ಓದೋಣ. ಆದರೆ ಹೃದಯಗಳನ್ನು ಪರಿಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. Praise the Lord. Here it says, ಯಾರಿಗೆ ಏನ್ ತಿಳಿದಿದೆ ಅಂತೆ? ಪವಿತ್ರಾತ್ಮನ ಮನೋಭಾವವು ತಿಳಿದಿದೆ. ಯಾರಿಗೆ? ಹೃದಯಗಳನ್ನು ಪರಿಶೋಧಿಸಿ ನೋಡುವ ಆತನಿಗೆ, ತಂದೆ ದೇವರಿಗೆ. Praise God. Amen. So ಅಂದ್ರೆ ಪವಿತ್ರಾತ್ಮನಿಗೆ ಏನಿದೆ ಅಂತ? ಮನೋಭಾವವಿದೆ. ಮನೋಭಾವ. Praise the Lord. He has a mindset. In English it is written mind of Holy Spirit. ಇಂಗ್ಲಿಷ್ ಬೈಬಲ್ ನೋಡ್ತೇವೆ ಪವಿತ್ರಾತ್ಮನ ಮನಸ್ಸು ಎಂಬುದಾಗಿ ಇದರ ಬದಲ ಬರೆಯಲ್ಪಟ್ಟಿದೆ. Praise God.
Praise So the Lord. this verse clearly tells us that he has mind. ಈ ಒಂದು ವಚನ ಸ್ಪಷ್ಟವಾಗಿ ತಿಳಿಸ್ತೈತೆ ಪವಿತ್ರಾತ್ಮನಿಗೆ ಮನಸ್ಸು ಇದೆ ಎಂಬುದಾಗಿ. And he works as per the will of God, it says. ಆ ಮನೋಭಾವವಂತೆ ದೇವರ ಚಿತ್ತಾನುಸಾರವಾದ ಮನೋಭಾವವಂತೆ. Praise God. Praise the Lord. So Holy Spirit who is in you, ನಿಮ್ಮಲ್ಲಿ ಇರುವಂತಹ ಪವಿತ್ರಾತ್ಮನು he has thoughts. ಆತನಿಗೆ ಆಲೋಚನೆಗಳಿದ್ದಾವೆ. He has some thoughts about you. ಆತನಿಗೆ ನಿನ್ನ ಕುರಿತಾದ ಆಲೋಚನೆಗಳಿದ್ದಾವೆ. He has thoughts about your future. ನಿಮ್ಮ ಭವಿಷ್ಯತ್ತು ಕುರಿತಾದ ಆಲೋಚನೆಗಳಿದ್ದಾವೆ. He has thoughts about your family. ನಿಮ್ಮ ಕುಟುಂಬದ ಕುರಿತಾದ ಆಲೋಚನೆಗಳಿದ್ದಾವೆ. Many times we forget, but he has thoughts about your finances also. ನಾವು ಅನೇಕ ಸಾರಿ ಮರೆತು ಹೋಗ್ತೇವೆ. ನಮ್ಮ ಆರ್ಥಿಕ ವಿಷಯಗಳ ಕುರಿತಾದ ಆಲೋಚನೆಗಳು ಸಹ ಆತನ ಉಳ್ಳಾತನಾಗಿದ್ದಾನೆ. He has thoughts about the ministry that he wants to do through you. ಆತ ನಿನ್ನ ಮೂಲಕ ಮಾಡಬೇಕಾದ ಸೇವೆ ಬಗ್ಗೆ ಸಹ ಆತನ ಆಲೋಚನೆ ಉಳ್ಳಾತನಾಗಿದ್ದಾನೆ. Hallelujah. Hallelujah. He has what? Mind. ಆತನಿಗೆ ಏನಿದೆ? ಮನಸ್ಸಿದೆ. Okay. The second thing, he has will of his own. ಮತ್ತೆ ಎರಡನೇ ಸಂಗತಿ, ಆತನದಾದ ಚಿತ್ತ ಉಳ್ಳಾತನಾಗಿದ್ದಾನೆ. Okay. 1 Corinthians 12:11. ಮೊದಲನೇ ಕೊರಿಂಥಿ 12ನೇ ಅಧ್ಯಾಯ 11ನೇ ವಚನ. ಆದರೆ ಈ ಎಲ್ಲವುಗಳಲ್ಲಿ ಕಾರ್ಯ ಮಾಡುವ ಆ ಒಬ್ಬ ಆತ್ಮನೇ ವರಗಳನ್ನೆಲ್ಲ ತನ್ನ ಚಿತ್ತಾನುಸಾರವಾಗಿ ಒಬ್ಬೊಬ್ಬನಿಗೆ ಹಂಚಿಕೊಡುವವನಾಗಿದ್ದಾನೆ. Praise God. Praise the Lord. This verse says that ತನ್ನ ಚಿತ್ತ ಅನುಸಾರವಾಗಿ, by his own will. Amen. ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ ತನ್ನ ಚಿತ್ತಾನುಸಾರವಾಗಿ ಎಂಬುದಾಗಿ. Praise God. Praise the Lord. So he knows the heart of God. ಆತನಿಗೆ ಪವಿತ್ರಾತ್ಮನಿಗೆ ದೇವರ ಮನಸ್ಸು ಗೊತ್ತಿದೆ. Because he is God himself. ಯಾಕಂದ್ರೆ ಆತನೇ ದೇವರಾಗಿದ್ದಾನೆ. Okay. And he lives inside of us. ಆತನು ನಮ್ಮಲ್ಲಿ ನಮ್ಮ ಒಳಗಡೆ ವಾಸ ಮಾಡ್ತಾರೆ. He knows our thoughts, our heart, our spirit. ಆತನು ನಮ್ಮ ಹೃದಯ ಸಹ ಬಲ್ಲಾತನಾಗಿದ್ದಾನೆ. Okay. And he has will. ಅಷ್ಟು ಮಾತ್ರವಲ್ಲ, ಆತನು ತನ್ನದಾದ ಚಿತ್ತ ಉಳ್ಳಾತನಾಗಿದ್ದಾನೆ. Okay. That's why sometimes in prayer we pray, Lord, let your will be done. ನಾವು ಕೆಲವು ಸಾರಿ ನಾವು ಹೀಗೆ ಪ್ರಾರ್ಥನೆ ಮಾಡ್ತೇವೆ, ದೇವರೇ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ. Praise God. Praise the Lord. Who reveals that will to you? ಅದು ಯಾರ ಚಿತ್ತ? ಆ ಚಿತ್ತವನ್ನು ಯಾರು ತಿಳಿಸ್ತಾರೆ? Who will reveal that will to you? ಆ ದೇವರ ಚಿತ್ತವನ್ನು ನಮ್ಗೆ ಯಾರು ಪ್ರಕಟ ಮಾಡ್ತಾರೆ? Holy Spirit. ಪವಿತ್ರಾತ್ಮ ದೇವರು. Who will lead us? Or maybe sometimes we may not hear the voice, but we are led into the will of God, right? ನಾವು ದೇವರ ಚಿತ್ತದಲ್ಲಿ ನಜಿಸಲ್ಪಡುವಂತ ಅನೇಕ ಸಣ್ಣ ನಾವು ಗುರುತಿಸುವುದಿಲ್ಲ. ಬಟ್ ಯಾರು ನಮ್ಮ ನಜಿಸುವವರಾಗಿರ್ತಾರೆ ದೇವರ ಚಿತ್ತದಲ್ಲಿ? Holy Spirit. ಪವಿತ್ರಾತ್ಮ ದೇವರು. Okay. Praise God. Praise the Lord. Right. Next, he has emotions. ಆತನಿಗೆ ಭಾವೋದ್ರೇಕಗಳಿದ್ದಾವೆ. Okay. Many verses talk about this. ಇದರ ಬಗ್ಗೆ ಅನೇಕ ವಚನಗಳಿದ್ದಾವೆ. We will take 2 verses. 2 ವಚನಗಳು ಮಾತ್ರ ನಾನು ನಿಮ್ಮ ಸಂಗಡ ಹಂಚಿಕೊಳ್ತೇನೆ. Romans 15:30. ರೋಮ 15:30. ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. Praise the Lord. Praise the Lord. ಪವಿತ್ರಾತ್ಮದಿಂದಾದ ಪ್ರೀತಿ. Praise the Lord. So love that comes from the Holy Spirit. ಇಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮನಿಂದ ಬರುವ ಪ್ರೀತಿ ಎಂಬುದಾಗಿ. So Galatians 5:22 talks about the fruit of the Holy Spirit. ಗಲಾತಿ ಪತ್ರಿಕೆ 5:22ನೇ ವಚನದಲ್ಲಿ ನಾವು ನೋಡುವಾಗ ಆತ್ಮನ ಫಲಗಳೆಂಬುದಾಗಿ ನಾವು ನೋಡ್ತೇವೆ. Okay. ಅಲ್ಲಿ ಎಷ್ಟು ವಿಧವಾಗಿ, ಒಂದೇ ಫಲ ಬಟ್ ಎಷ್ಟು ವಿಧವಾಗಿ ಅಂತ ಬರೆಯಲ್ಪಟ್ಟಿದೆ? 9 ಫಲಗಳನ್ನು ನಾವು ನೋಡ್ತೇವೆ. Okay. So love, joy, peace, patience, kindness, gentleness, faithfulness and self control, right? ಪ್ರೀತಿ, ಸಂತೋಷ, ಸಮಾಧಾನ, ನಂಬಿಕೆ, ಕ್ಷಮೆ, ದಮೆ, ನಂಬಿಕೆ, ತಾಳ್ಮೆ, ಹೀಗೆ. Praise the Lord. Praise the Lord. Praise the Lord. Who is giving all this? ಇವೆಲ್ಲವನ್ನು ಯಾರು ನಮ್ಮಲ್ಲಿ ಕೊಡುತ್ತಾರೆ? The Spirit, right? ಅದು ಬರೆಯಲ್ಪಟ್ಟಿದೆ, ಇದು ಪವಿತ್ರಾತ್ಮನ ಫಲ ಎಂಬುದಾಗಿ. It is not our fruit. ಅದು ನಮ್ಮಿಂದ ಬರುವ ಫಲವಲ್ಲ. So I have been told from the childhood. ಇದು ಚಿಕ್ಕಂದಿನಿಂದ ನಮಗೆ ನಾವು ಕೇಳಿದ್ದೇವೆ. We have Sunday school song about this. ಇದರ ಬಗ್ಗೆ ನಮಗೆ ಸಂಡೇ ಸ್ಕೂಲ್ ಅಲ್ಲಿ ಹಾಡು ಸಹ ನಾವು ಹಾಡ್ತಿದ್ದೆವು. In the summer camps we put diagrams ಬೊಂಬೆ ಅದ ಕುರಿತಾಗಿ, right? Painting ಎಲ್ಲ ಮಾಡಿದೆ. ಅದರ ಕುರಿತಾದಂತ ನಾವು ಪಿಕ್ಚರ್ ಅನ್ನು ಬಿಡಿಸ್ತಾ ಇದ್ದೆವು ಸಮ್ಮರ್ ಕ್ಯಾಂಪ್ಸ್ ಅಲ್ಲಿ. Always we were told that this we have to practice in our life. ಯಾವಾಗಲೂ ಇದರ ಬಗ್ಗೆ ನಮ್ಗೆ ಉಪದೇಶಿಸಲ್ಪಡ್ತಿರುವಂತಹ ಒಂದು ಸಂಗತಿ ಏನಂದ್ರೆ, ಈ ಪ್ರೀತಿ, ಕ್ಷಮೆ, ದಮೆ, ದಯೆ, ಉಪಕಾರ, ನಂಬಿಕೆ, ಆತ್ಮನ ಫಲಗಳೇನಿದ್ದಾವೋ ಅದು ನಾವು ಅಭ್ಯಾಸ ಮಾಡಬೇಕೆಂಬುದಾಗಿ ನಮ್ಗೆ ಕಲಿಸುತ್ತಾ ಇದ್ರು. This is not for practice. ನೋಡಿ, ಇದು ಅಭ್ಯಾಸದಿಂದ ಬರುವಂತದಲ್ಲ, ಅಭ್ಯಾಸ ಮಾಡಬೇಕೆಂಬುದಾಗಿ ವಾಕ್ಯ ಹೇಳುವುದಿಲ್ಲ. This is the fruit of the Holy Spirit. ಇದು ಪವಿತ್ರಾತ್ಮನಿಂದ ನಮ್ಮಲ್ಲಿ ಉಂಟಾಗುವಂತ ಫಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. As you fellowship and walk with him. ನೋಡಿ, ಅರ್ಥ ಮಾಡಿಕೊಳ್ಳಿ, ನಾವು ಯಾವಾಗಾದ್ರೆ ಪವಿತ್ರಾತ್ಮನ ಸಂಗಡ ಅನ್ಯೋನ್ಯತೆ ಮಾಡುತ್ತಾ ಆತನ ಸಂಗಡ ನಾವು ನಡೆಯುವಂತವರಾಗಿರ್ತೇವೋ, fruit will be evident in you. ಆಮೆನ್. ಅದು ನಾವು ಆತನ ಸಂಗಡ ನಡೆಯುತ್ತಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನ ಮೂಲಕ ಈ ಫಲ ಉಂಟಾಗ್ತದಲ್ವಾ, ಅದು ರುಜುವಾಗಿದೆ. Hallelujah. Praise the Lord. So what you should practice? ಹಾಗಾದ್ರೆ ನಾವು ಏನನ್ನು ಪ್ರಾಕ್ಟೀಸ್ ಮಾಡಬೇಕು? Fellowship of the Holy Spirit. ಪವಿತ್ರಾತ್ಮನ ಸಂಗಡ ಅನ್ಯೋನ್ಯತೆ ಮಾಡುವುದನ್ನು ನಾವು ಅಭ್ಯಾಸ ಮಾಡಬೇಕು. Praise God. Praise the Lord. Practice that. When you have fellowship with the Holy Spirit, the fruit is evident. ನೋಡಿ, ಯಾವಾಗಾದ್ರೆ ನೀವು ಪವಿತ್ರಾತ್ಮನ ಸಂಗಡ ಅನ್ಯೋನ್ಯತೆ ಮಾಡ್ತೀರೋ, ಪವಿತ್ರಾತ್ಮನ ಮೂಲಕ ಆತನ ನಮ್ಮಲ್ಲಿ ಜೀವಿಸ್ತಾನೆ, ಆತನ ಫಲಗಳು ನಮ್ಮಿಂದ ಹೊರಗೆ ಬರುವಂತವಾಗಿರ್ತವೆ. Praise God. Praise the Lord. All right, let's read Acts 9:31. ಹಾಗೆ ಇನ್ನೊಂದು ವಚನ ಭಾಗವನ್ನು ನಾವು ನೋಡೋಣ. ಅಪೊಸ್ತಲ ಕೃತ್ಯ
9ನೇ ಅಧ್ಯಾಯ 31. ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹ ಹೊಂದಿ ಬೆಳೆಯುತ್ತಾ ಬಂದಿತು. Hallelujah. Praise the Lord. ಯಾರಿಂದ ಪ್ರೋತ್ಸಾಹ ಹೊಂದರೆ? ಯಾರಿಂದ ಪ್ರೋತ್ಸಾಹ ಅಂತೆ? ಪವಿತ್ರಾತ್ಮನಿಂದ ಪ್ರೋತ್ಸಾಹ. So Holy Spirit encourages us. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನು ನಮ್ಮನ್ನು ಬಲ ಪ್ರೋತ್ಸಾಹ ಪಡಿಸುತ್ತಾನೆ. He comforts us, he encourages us. ಆತನು ಆದರಿಸುತ್ತಾನೆ ಮತ್ತು ನಮ್ಮನ್ನು ಪ್ರೋತ್ಸಾಹ ಪಡಿಸುತ್ತಾನೆ. Hallelujah. Hallelujah. So this is evident from this verse. ಇದು ಈ ವಚನ ಅದಕ್ಕೆ ರುಜುವಾಗಿದೆ, ಅದನ್ನು ಪ್ರೋತ್ಸಾಹಿಸುತ್ತಾನೆ ಎಂಬುದಕ್ಕೆ. Whenever you're discouraged or you're afraid about something, ನೋಡಿ, ನೀವು ಯಾವಾಗ ನಿರುತ್ಸಾಹ ಹೊಂದುತ್ತೀರೋ, ಭಯ ಪಡ್ತೀರೋ, ಅವಾಗೆಲ್ಲ just ask the Holy Spirit. ಆಮೆನ್, ಆ ಟೈಮ್ ಅಲ್ಲಿ ನೀವು ಪವಿತ್ರಾತ್ಮನ ಹತ್ರ ಕಲಿಯುವಂತದ್ದಾದ್ರೆ, ಕೇಳುವಂತದ್ದಾದ್ರೆ, Okay, just talk to him. ಆತನ ಹತ್ರ ಮಾತಾಡಿರಿ. He will fill you with the comfort. ಆಮೆನ್. ಆತನು ನಿಮ್ಮನ್ನು ಆದರಣೆಯಿಂದ ತುಂಬಿಸುತ್ತಾನೆ. He will give you the courage. ಆತನು ನಿಮಗೆ ಧೈರ್ಯವನ್ನು, ಪ್ರೋತ್ಸಾಹವನ್ನು ಕೊಡುತ್ತಾನೆ. He will remind the Bible verses, promises. ಆತನು ದೇವರ ಸತ್ಯವೇದದಲ್ಲಿರುವ ವಾಗ್ದಾನಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರುವಂತ ಆತನಾಗಿರ್ತಾನೆ. He will also give you ideas. ಆತನು ಅನೇಕ ನಮ್ಮ ಜೀವನದಲ್ಲಿ ಹೇಗೆ ಹೋಗಬೇಕು ಬೇಕಾದ ಆಲೋಚನೆಗಳನ್ನು ಕೊಡುವ ಆತನಾಗಿರ್ತಾನೆ. Praise the Lord. Praise the Lord. By God's grace, yesterday I submitted my thesis soft copy. Yes, ನಿನ್ನೆ ದೇವರ ದಯೆಯಿಂದ ನಾನು PhD ಮಾಡ್ತಿದ್ದಲ್ಲ, ಥೀಸಿಸ್ ಕಾಪಿಯನ್ನು ನಾನು ಸಾಫ್ಟ್ ಕಾಪಿಯನ್ನು ಒಪ್ಪಿಸಿಕೊಟ್ಟೆ. And they take it through a software called plagiarism checker. That means that it will check how much I copied, how much original is there. ನೋಡಿ, ಅದನ್ನು ನಾನು ಕೊಟ್ಟಂತ ಸಾಫ್ಟ್ ಕಾಪಿಯನ್ನು ಅವ್ರು ಟೆಸ್ಟ್ ಮಾಡುವಾಗ ಅದರಲ್ಲಿ ಪ್ಲೇಗರಿಸಮ್ ಅಂದ್ರೆ ನಾನು ಎಷ್ಟು ಒರಿಜಿನಲ್ ಆಗಿ ನನ್ನದೇ ಯೋಚನೆಗಳನ್ನು ಬರೆದಿದ್ದೇನೆ ಅಥವಾ ಕಾಪಿ ಮಾಡಿದ್ದೇನೆ ಎಂಬುದಾಗಿ ಅದರ ಪರ್ಸೆಂಟೇಜ್ ಅನ್ನು ಅವರು ಚೆಕ್ ಮಾಡ್ತಾರೆ. So it showed 1% plagiarism, 99% unique. ಆದ್ರೆ ಅದು ತೋರಿಸಿದ ಸಂಗತಿ ಏನಂದ್ರೆ, ಅದರಲ್ಲಿ 1% ಮಾತ್ರ ನಾನು ಕಾಪಿ ಹೊಡೆದದ್ದುಂಟಾಗಲಿ, 99% ಯಾರು ಎಲ್ಲಿ ಅದನ್ನು ಹೇಳಲಿಲ್ಲ ಅಂತ ಒಂದು ಯೂನಿಕ್, ಅಸಾಧಾರಣವಾದ ಸಂಗತಿಗಳು ಅದರಲ್ಲಿ ಕಂಡು ಬಂದವು. So my guide told me this is beyond fantastic. ನನ್ನ ನಡೆಸುವಂತ ವ್ಯಕ್ತಿ, ನನ್ನ ಗೈಡು ಹೇಳಿದ್ರು, ಇದು ನಮ್ಮ ಊಹೆಗೆ ಮೀರಿರುವಂತಹ ಸಂಗತಿ ಎಂಬುದಾಗಿ. Because in university nobody got so far 1%. ಈ ರೀತಿ ಇಡೀ ವಿಶ್ವವಿದ್ಯಾಲಯದಲ್ಲಿ ಯಾರು ಸಹ 1% ಪ್ಲೇಗರಿಸಮ್ ಅಂದ್ರೆ ಕಾಪಿ ಹೊಡೆದಿರುವಂತ ಈ ರೀತಿ ಸಂಗತಿಯನ್ನು ಹೊಂದಿರುವುದಿಲ್ಲ. I also don't know how it happened. ನನಗೆ ಸಹ ಗೊತ್ತಿಲ್ಲ ಇದು ಹೇಗೆ ನಡೆಯುತ್ತೆ ಎಂಬುದಾಗಿ. But when I was writing thesis, ಆದ್ರೆ ನಾನು ಆ ಥೀಸಿಸ್ ಅನ್ನು ಬರೀತಿರುವಾಗ I shared with pastor, when I was typing the thesis, I always kept on praying in tongues. ನಾನು ಪಾಸ್ಟರ್ ಹತ್ರ ಸಹ ಶೇರ್ ಮಾಡ್ಕೊಂಡೆ. ನಾನು ಆ ಥೀಸಿಸ್ ಅನ್ನು ಬರೀತಿರುವಾಗೆಲ್ಲ ನಾನು ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಬರೀತಾ ಇದ್ದೆ. Whenever I got stuck, I used to sit in the chair and I was thinking, oh no, what should I do? ನಾನು ಏನ್ ಬರೀಬೇಕು ಮುಂದೆ ಎಂಬುದಾಗಿ ನನಗೆ ಗೊತ್ತಿಲ್ಲದ ಸ್ಟ್ರಕ್ ಆದಾಗ ಆಗ ಚೇರಲ್ಲಿ ಕೂತ್ಕೊಂಡು ನಾನು ದೇವರನ್ನು ಕೇಳ್ತಾ ಇದ್ದೆ, ನಾನು ಏನ್ ಮಾಡ್ಬೇಕು, ಏನ್ ಬರೀಬೇಕೆಂಬುದಾಗಿ. My wife always said, hey, relax, just ask Holy Spirit. ನನ್ನ ಹೆಂಡತಿ ಯಾವಾಗ್ಲೂ ಹೇಳ್ತಾಳೆ, ನೀ ಸುಮ್ನೆ ರಿಲ್ಯಾಕ್ಸ್ ಆಗು, ಪವಿತ್ರಾತ್ಮನನ್ನು ಕೇಳಿ ಎಂಬುದಾಗಿ. Immediately the thoughts will come and I start typing. ಆ ಕೂಡಲೇ ನನಗೆ ಆಲೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ನಾನು ಟೈಪ್ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾ ಇದ್ದೆ. So not only in the ministry but in a personal life also he is a comforter. ಅದು ನೋಡಿ, ಬರೀ ನಮ್ಮ ಸೇವೆಯಲ್ಲಿ ಮಾತ್ರವಲ್ಲ, ಪವಿತ್ರಾತ್ಮ ದೇವರು ನಮ್ಮ ವ್ಯಕ್ತಿಗತ ಜೀವನದಲ್ಲಿ ಸಹ ನಮ್ಮನ್ನು ಆಧರಿಸುವ ಆತನು, ಆಲೋಚನೆಗಳನ್ನು ಕೊಡುವಂತಾತನು ಆಗಿದ್ದಾನೆ. Praise the Lord. Praise the Lord. Thank you for praying for me. ನನಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿರುವುದಕ್ಕಾಗಿ ನಿಮಗೆ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. Another 1 week I'll be submitting the entire copy. ಇನ್ನೊಂದು ವಾರದಲ್ಲಿ ಇಡೀ ಕಾಪಿಯನ್ನು ಸಹ ನಾನು ಅವರಿಗೆ ಸಬ್ಮಿಟ್ ಮಾಡ್ಲಿಕ್ಕಿದ್ದೇನೆ. Prints. ಅವರು ಪ್ರಿಂಟ್ ನಾನು ಹೊಂದಿಕೊಳ್ತೇನೆ. Submit ಮಾಡಿ. ಪ್ರಿಂಟ್ ಅನ್ನು ಅವರಿಗೆ ಸಬ್ಮಿಟ್ ಮಾಡ್ತೇನೆ. Okay, praise the Lord. Praise the Lord. This is God's grace that the Holy Spirit is inside of us. ಇದು ದೇವರ ಕೃಪೆಯಾಗಿದೆ. ಅದೇನಂದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಇರುವಂತದ್ದು ದೇವರ ಕೃಪೆಯಾಗಿದೆ. Okay, Hebrews 3:7 will read. ನಾವು ಈಗ ಹಿಬ್ರಿಯರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದೋಣ. ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ದಿನ ದೇವರ ಸ್ವರಕ್ಕೆ ಕಿವಿಗೊಡುವುದಾದರೆ. Praise the Lord. Praise the Lord. ಪವಿತ್ರಾತ್ಮನು ಹೇಳುವ ಪ್ರಕಾರ, right? Amen. ಪವಿತ್ರಾತ್ಮನು ಹೇಳುವ ಪ್ರಕಾರ, ಸರಿ ಅಲ್ವಾ? Hallelujah. Amen. So Holy Spirit speaks. Amen. ಪವಿತ್ರಾತ್ಮನು ಮಾತನಾಡುತ್ತಾನೆ. Praise God. Praise the Lord. So never think that he is some power just inside me. ಆತನೊಂದು ಶಕ್ತಿ ನನ್ನಲ್ಲಿ ಸುಮ್ಮನೆ ಆ ಶಕ್ತಿ ಇರ್ತೈತೆ ಎಂಬುದಾಗಿ ಹೀಗೆ ಆಲೋಚನೆ ಮಾಡಬೇಡ್ರಿ. We are always talking, right? ನಾವ್ ಯಾವಾಗ್ಲೂ ಮಾತನಾಡ್ತಿರ್ತೇವಲ್ವಾ? In prayer also we are only talking every time. ಪ್ರೇಯರ್ ಅಲ್ಲಿ ಸಹ ನಾವೇ ಮಾತನಾಡ್ತಾ ಇರ್ತೇವೆ ಯಾವಾಗ್ಲೂ. We always say that one, this one, full list will give. ನಾವು ಅದು ಅದು ಎಂಬುದಾಗಿ ನಾವು ದೇವರ ಹತ್ರ ಹೇಳ್ತಾನೆ ಇರ್ತೇವೆ. But remember, he speaks to you. Amen. ಜ್ಞಾಪಕ ಮಾಡಿಕೊಳ್ಳಿರಿ, ಆತನು ಸಹ ನಿಮ್ಮ ಸಂಗಡ ಮಾತನಾಡುವಾತನಾಗಿದ್ದಾನೆ ಎಂಬುದಾಗಿ. Hallelujah. Hallelujah. One more verse, 1 Timothy 4:1. ಇನ್ನೊಂದು ವಚನವನ್ನು ನಾವು ನೋಡೋಣ. 1ನೇ ತಿಮೋಥಿ 4ನೇ ಅಧ್ಯಾಯ 1ನೇ ವಚನ. ಆದರೂ ಮುಂಬರುವ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. Here this warning is given by the Holy Spirit and Paul is saying ದೇವರಾತ್ಮನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, right? He speaks very clearly, not just vague voice.
ನೋಡಿ, ಇಲ್ಲಿ ಬರೆಯಲ್ಪಟ್ಟಿದೆ, ಮುಂಬರುವಂತ ಒಂದು ಅಪಾಯಗಳ ಕುರಿತು ಪವಿತ್ರಾತ್ಮನು ಹೇಳ್ತಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾನೆ. ಆತನೇನೋ ಹೀಗೆ ಹಾಗೆ ಎಂಬುದಾಗಲ್ಲ, ಸ್ಪಷ್ಟವಾಗಿ ಮಾತನಾಡ್ತಾನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. Praise the Lord. Praise the Lord. Very clearly he'll speak. ಆತನು ಬಹಳ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡುವ ಆತನಾಗಿದ್ದಾನೆ. All right. Amen. One more thing we'll see, and then we'll close with one statement. Okay. 1 Corinthians 2:13. ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋಣ, ಮತ್ತೆ ಒಂದು ಸ್ಟೇಟ್ಮೆಂಟ್ ಒಂದಿಗೆ ನಾವು ಮುಗಿಸಿಕೊಳ್ಳೋಣ. ಮೊದಲನೇ ಕೊರಿಂಥಿ 2:13. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ಪವಿತ್ರಾತ್ಮನೆ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮಿಕವಾದವುಗಳನ್ನು ಆತ್ಮಿಕರಾದವರಿಗೆ ಯುಕ್ತವಾದ ರೀತಿಯಲ್ಲಿ ಸ್ಪಷ್ಟಪಡಿಸುತ್ತೇವೆ. Amen. Praise the Lord. Amen. So ಯಾರು ಹೇಳಿ ಕೊಟ್ಟಿರುವ ರೀತಿಯಲ್ಲಿ ನೋಡಿ, ಯಾರು ಕಲಿಸಿಕೊಟ್ಟ ರೀತಿಯಲ್ಲಿ, ಓಕೆ, ಕಲಿಸಿಕೊಟ್ಟವರು ಯಾರಿಲ್ಲಿ? ಪವಿತ್ರಾತ್ಮ, right? Come on, hallelujah. Hallelujah. He is a teacher. He teaches. ನೋಡಿ, ಪವಿತ್ರಾತ್ಮನು ಉಪದೇಶಕನಾಗಿದ್ದಾನೆ, ನಮಗೆ ಕಲಿಸಿ ಕೊಡುವಂತಾತನಾಗಿದ್ದಾನೆ. Praise God. He will train you. He'll teach you. ಆತನು ನಮ್ಮನ್ನು ತರಬೇತಿಗೊಳಿಸ್ತಾನೆ, ನಮ್ಗೆ ಉಪದೇಶ ಮಾಡ್ತಾನೆ, ನಮ್ಗೆ ಕಲಿಸಿ ಕೊಡುವ ಆತನಾಗಿದ್ದಾನೆ. In everything. ಎಲ್ಲಾ ವಿಷಯಗಳಲ್ಲಿ ಸಹ, In your family life also. ನಿಮ್ಮ ಕುಟುಂಬ ಜೀವನದಲ್ಲಿ He will teach you how to be a husband, how to be a wife. ನೀವು ಹೇಗೆ ಒಂದು ಗಂಡನಾಗಿರಬೇಕು, ಒಂದು ಹೆಂಡತಿಯಾಗಿರಬೇಕು ಎಂಬುದಾಗಿ ಸಹ ಪವಿತ್ರಾತ್ಮ ದೇವರು ನಮಗೆ ಕಲಿಸಿ ಕೊಡುವ ಆತನಾಗಿದ್ದಾನೆ. If you are a parent, he'll teach you how to be a best parent. ನೀವೊಂದು ತಂದೆ ತಾಯಿಗಳಾಗಿರುವಂತದ್ದಾದ್ರೆ ಒಂದು ಬೆಸ್ಟ್ ಆದ ತಂದೆ ತಾಯಿಗಳು ಹೇಗಾಗಿರುವುದು ಎಂಬುದಾಗಿ ಪವಿತ್ರಾತ್ಮನು ತಾನೇ ನಮಗೆ ಕಲಿಸಿ ಕೊಡುವ ಆತನಾಗಿದ್ದಾನೆ. If you are not understanding the scriptures, who will help us? ನಮಗೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುವವರು ಯಾರಾಗಿದ್ದಾರೆ? ಪವಿತ್ರಾತ್ಮನಾಗಿದ್ದಾನೆ. Praise God. Praise the Lord. Just everything. ಆತನು ಎಲ್ಲವನ್ನೂ ಕಲಿಸಿಕೊಡುವ ಆತನಾಗಿದ್ದಾನೆ. Okay. So apart from that, we already know how powerful he is, right? ಅಷ್ಟು ಮಾತ್ರವಲ್ಲ, ಮತ್ತು ನಮಗೆಲ್ಲರಿಗೂ ಗೊತ್ತುಂಟು ಪವಿತ್ರಾತ್ಮನು ಎಷ್ಟು ಪರಾಕ್ರಮಶಾಲಿ ಆಗಿದ್ದಾನೆ ಎಂಬುದಾಗಿ. He is the one who was part of the creation, right? ನಾವು ನೋಡ್ತೇವೆ, ಪವಿತ್ರಾತ್ಮನು ಸೃಷ್ಟಿಯ ಕಾರ್ಯದಲ್ಲಿ ಆತನು ಭಾಗಿಯಾಗಿದ್ದಾನೆ. And he is the breath of life in us. ಆತನು ನಮ್ಮಲ್ಲಿರುವ ಜೀವ ಶ್ವಾಸವಾಗಿದ್ದಾನೆ. And he gave Zoe life to us. ಆತನು ನಮಗೆ ದೇವರ ಜೀವವನ್ನು ಕೊಟ್ಟ ಆತನಾಗಿದ್ದಾನೆ. Everything what Jesus did, he is doing through us, because he is the one on whom Jesus depended. ನಾವು ನೋಡ್ತೇವೆ, ಯೇಸು ಸ್ವಾಮಿ ಮಾಡಿರುವ ಎಲ್ಲಾ ಕಾರ್ಯಗಳನ್ನು ನಮ್ಮ ಮೂಲಕ ಮಾಡುವ ಆತನು ಪವಿತ್ರಾತ್ಮನಾಗಿದ್ದಾನೆ. ಯಾಕಂದ್ರೆ ಯೇಸು ಸ್ವಾಮಿಯಲ್ಲಿ ಸಹ ಕಾರ್ಯಗಳನ್ನು ಮಾಡಿರುವಂತ ಆತನು ಪವಿತ್ರಾತ್ಮನೇ ಆಗಿದ್ದಾನೆ. Praise God. Amen. So Bible also says he is the one who raised Jesus from the dead, right? ಅಷ್ಟು ಮಾತ್ರವಲ್ಲ, ಸತ್ಯವೇದ ಹೇಳ್ತೈತೆ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿರುವಂತದ್ದು ದೇವರ ಆತ್ಮನೆಂಬುದಾಗಿ. ಅದೇ ಆತ್ಮನ ಎಲ್ಲಿದ್ದಾನಂತೆ? ನಮ್ಮಲ್ಲಿದ್ದಾನೆ. And he empowers our mortal bodies, the word of God says. ದೇವರ ವಾಕ್ಯ ಹೇಳ್ತೈತೆ ನಮ್ಮ ಮರ್ತ್ಯ ದೇಹಗಳನ್ನು ಆತನು ಬದುಕಿಸುತ್ತಾನೆ ಎಂಬುದಾಗಿ. But Bible also says, ಮತ್ತು ಸತ್ಯವೇದ ಇನ್ನೂ ಹೇಳ್ತೈತೆ, he is also very sensitive. Very sensitive. ಆತನು ಬಹಳ ಮೃದು ಸ್ವಭಾವ. Okay. Ephesians 4:30 says, ದೇವರ ವಾಕ್ಯದಲ್ಲಿ ನಾವು ನೋಡೋಣ, ಎಫೆಸ 4:30. ದೇವರ ಪವಿತ್ರಾತ್ಮನನ್ನು ದುಃಖ ಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. Okay, praise the Lord. Praise the Lord. See, he can be grieved, he can feel sorrow. ನೋಡಿ, ಆತನು ದುಃಖ ಪಡುತ್ತಾನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. Okay, here in the entire chapter, if you read, ನೀವು ಈ ಒಂದು ಅಧ್ಯಾಯವನ್ನು ಓದುವಾಗ, okay, there it is mentioned that if you speak against other believers, ನೀವು ಯಾರಾದ್ರೂ ಬೇರೆ ಸಹೋದರರಿಗೆ, ವಿಶ್ವಾಸಿಗಳಿಗೆ ವಿರೋಧವಾಗಿ ನೀವು ಮಾತನಾಡುವಾಗ, when part of the body stand against another part of the body, he explains, right? ಆತನ ಹೇಳ್ತಾನೆ, ನಮ್ಮ ದೇಹದ ಒಂದು ಅಂಗ ಇನ್ನೊಂದು ಅಂಗಕ್ಕೆ ವ್ಯತಿರೇಕವಾಗಿ ಕೆಲಸ ಮಾಡುವಂತದ್ದಾದ್ರೆ ಮಾಡುವುದಿಲ್ಲ ಎಂಬುದಾಗಿ ಮಾತನಾಡ್ತಾ ಬರ್ತಾನೆ. When you neglect the Holy Spirit, ನೀವು ಪವಿತ್ರಾತ್ಮನನ್ನು ನಿರ್ಲಕ್ಷ್ಯ ಮಾಡಿದಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ. or when you go against his teaching, or what Bible says, ಮತ್ತು ಪವಿತ್ರಾತ್ಮನ ಉಪದೇಶಕ್ಕೆ ಮತ್ತು ವಿರೋಧವಾಗಿ ನಾವು ಹೋದಾಗ ಎಂಬುದಾಗಿ, he is grieved, he says. ಅಂತ ಸಂದರ್ಭಗಳಲ್ಲಿ ಪವಿತ್ರಾತ್ಮನು ದುಃಖ ಪಡ್ತಾನೆ ಎಂಬುದಾಗಿ. Okay, so he can feel that emotion. He can be easily grieved when we do these things. ಆತನು ಸುಲಭವಾಗಿ ದುಃಖ ಪಡ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. Next time when you speak against your family or your friends or against the church members, remember whom you are grieving. ನೋಡಿ, ನಿಮ್ಮ ಕುಟುಂಬಕ್ಕೆ ಅಥವಾ ಸಭೆಗೆ, ಸೇವಕರಿಗೆ, ಬಿಲೀವರ್ಸ್ಗೆ ವಿರುದ್ಧವಾಗಿ ನೀವು ಮಾತನಾಡುವಾಗ ನೀವು ತಿಳ್ಕೊಳ್ಬೇಕು, ಪವಿತ್ರಾತ್ಮನು ದುಃಖ ಪಡ್ತಾನೆ ಎಂಬುದಾಗಿ. When you throw some comments on YouTube channel, remember whom you are grieving. ನೀವು ಸುಮ್ಮನೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮದಾದ ಒಂಥರ ಅಭಿಪ್ರಾಯಗಳನ್ನು ವಿರೋಧವಾಗಿ ನೀವು ಹಾಕುವಾಗ ನೀವು ತಿಳ್ಕೊಳ್ಬೇಕು, ಪವಿತ್ರಾತ್ಮನನ್ನು ನಾವು ದುಃಖ ಪಡಿಸ್ತೇವೆ ಎಂಬುದಾಗಿ. Bible also says he can be insulted. Hebrews 10:29. ಹಿಬ್ರಿಯ ಪತ್ರಿಕೆ 10:29 ವಚನ. ಹೀಗಿರುವಲ್ಲಿ ದೇವಕುಮಾರನನ್ನು ತುಳಿದು ತನ್ನನ್ನು ಶುದ್ಧೀಕರಿಸಿದ ಒಡಂಬಡಿಕೆಯ ರಕ್ತವನ್ನು ಅಶುದ್ಧವೆಂದೆನಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕರಿಸುವವನೋ ಇನ್ನೆಂತ ಕ್ರೂರ ದಂಡನೆಗೆ ಗುರಿಯಾಗುತ್ತಾನೆಂದು ನೀವೇ ಯೋಚಿಸಿ ನೋಡಿ. ಆತನು ತಿರಸ್ಕಾರ ಹೊಂದುತ್ತಾನೆ ಅಥವಾ ತಿರಸ್ಕಾರವನ್ನು ಅನುಭವಿಸುತ್ತಾನೆ. ಇಲ್ಲಿ ನಾವು ತಿರಸ್ಕರಿಸುವ ಬಗ್ಗೆ ಬರೆಯಲ್ಪಟ್ಟಿದೆ ಅಲ್ವಾ? ನಾವು ತಿರಸ್ಕರಿಸ್ತೇವೆ ಎಂಬುದಾಗಿ. So Acts 7:51 says he can be resisted. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 51ನೇ ವಚನ,
ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹಠಮಾರಿಗಳೇ, ಮನಶುದ್ಧಿಯು ಕರ್ಣಶುದ್ಧಿಯು ಇಲ್ಲದವರೇ, ನಿಮ್ಮ ಪೂರ್ವಿಕರು ಹೇಗೋ ಹಾಗೆ ನೀವು ಯಾವಾಗಲೂ ಪವಿತ್ರಾತ್ಮನಿಗೆ ಎದುರಾಗಿ ನಡೆಯುವವರಾಗಿದ್ದೀರಿ. ಓಕೆ, ಪ್ರೈಸ್ ಲಾರ್ಡ್. Praise the Lord. ಯಾರು ಇವರು ಪೂರ್ವಿಕರಂದ್ರೆ? ಪೂರ್ವಿಕರಂದ್ರೆ ಯಾರು? ನಮ್ಮ ಪಿತೃಗಳು, ಜನ. ಇಸ್ರಾಯೇಲ್ಯರು. ಸೊ ವಾಟ್ ದೇ ಡಿಡ್, ದೇ ಸ್ಟುಡ್ ಅಗೇನ್ಸ್ಟ್ ದ ಹೋಲಿ ಸ್ಪಿರಿಟ್. ಇಲ್ಲಿ ಬರೆಯಲ್ಪಟ್ಟಿದೆ, ಅವರು ಪವಿತ್ರಾತ್ಮನಿಗೆ ಎದುರಾಗಿ ನಗೆಯುವವರಾಗಿದ್ದರು, ವಿರುದ್ಧವಾಗಿ ನಗೆಯುವವರಾಗಿದ್ದರು ಎಂಬುದಾಗಿ. ಹಾರ್ಡ್ ಹಾರ್ಟೆಡ್, ರೈಟ್? ಅವರು ಕಠಿಣವಾದ ಹೃದಯ ಉಳ್ಳವರಾಗಿದ್ದರು. Okay, and here the warning is given, don't resist the Holy Spirit. ಅದಕ್ಕೆ ಇಲ್ಲಿ ಬರೆಯಲ್ಪಟ್ಟ ವಿಷಯವೇನೆಂದರೆ ಪವಿತ್ರಾತ್ಮನನ್ನು ಎದುರಿಸಬೇಡಿರಿ ಎಂಬುದಾಗಿ. Okay, praise the Lord. Praise the Lord. And we saw in the case of Anania and Sapphira, Acts chapter 5 ಅಲ್ಲಿ ಫಸ್ಟ್ 1ರಿಂದ 11 ತನಕ ನಾವು ಓದಾದ್ರೆ we know the story of Anania and Sapphira, right? ನಾವು ನೋಡ್ತೇವೆ ಸತ್ಯವೇದದಲ್ಲಿ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದ್ತಾ ಬರುವಾಗ ಅನಾನಿಯ ಸಪ್ಪೈರ ಎಂಬುವಂತ ಒಂದು ದಂಪತಿಗಳನ್ನ ನಾವು ನೋಡ್ತೇವೆ. There Peter says that why have you lied to the Holy Spirit? ಅಲ್ಲಿ ಪೇತ್ರನು ಹೇಳ್ತಾನೆ, ಪವಿತ್ರಾತ್ಮ ನನಗೆ ಸುಳ್ಳು ಯಾಕೆ ಹೇಳಿದರೆ, ವಂಚಿಸಿದ್ದೀರಿ ಎಂಬುದಾಗಿ. Okay, praise the Lord. Praise the Lord. So we understand that he can feel the sorrow. ನಮ್ಗೆ ಇಲ್ಲಿ ಅರ್ಥವಾದಂತ ಸಂಗತಿ ಏನಂದ್ರೆ ಆತನು ದುಃಖ ಪಡ್ತಾನೆ, and he can be insulted, ಆತನು ತಿರಸ್ಕಾರ ಹೊಂದುತ್ತಾನೆ, and he can be resisted, ಆತನು ಎದುರಿಸುವಿಕೆಯನ್ನು ಅನುಭವಿಸ್ತಾನೆ, and he can also be lied to. ಆತನಿಗೆ ನಾವು ಸುಳ್ಳು ಹೇಳುವವರಾಗಿರ್ತೇವೆ ಅನೇಕ. ಆತನನ್ನ ಜನರು ವಂಚಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಸೊ ವಿ ಅಂಡರ್ಸ್ಟ್ಯಾಂಡ್ ದಟ್ ಹಿ ಇಸ್ ಆಲ್ ಪವರ್ಫುಲ್ ಗಾಡ್, ಯಟ್ ಹಿ ಇಸ್ ವೆರಿ ಸೆನ್ಸಿಟಿವ್. ಆತನು ಬಹಳ ಪರಾಕ್ರಮಿಯಾದಂತ ಶಕ್ತಿಶಾಲಿಯಾದಂತ ದೇವರು, ಸರ್ವಶಕ್ತನು, ಬಟ್ ಆದ್ರೆ ಆತನು ಸೂಕ್ಷ್ಮವಾದ ವ್ಯಕ್ತಿತ್ವ ಉಳ್ಳಾತನು. He has mind, he can speak to us, he can teach us. ಆತನ ಮನಸ್ಸುಳ್ಳಾತನು, ನಮ್ಮ ಹತ್ರ ಮಾತನಾಡ್ತಾನೆ, ನಮಗೆ ಕಲಿಸಿಕೊಡ್ತಾನೆ, ಉಪದೇಶ ಮಾಡ್ತಾನೆ. He has emotions. ಆತನಿಗೆ ಭಾವನೆಗಳಿದ್ದಾವೆ, He has a will. ಆತನಿಗೆ ಚಿತ್ತವಿದೆ. Okay, now ಈಗ when we know that he is a person, ಈಗ ನಾವು ಆತನನ್ನು ತಿಳ್ಕೊಂಡೆವು, ಆತನ ವ್ಯಕ್ತಿ ಎಂಬುದಾಗಿ. what shall we do in our day to day life? ಹಾಗಾದ್ರೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಏನ್ ಮಾಡ್ಬೇಕು? It's an open question, anybody can answer. ಇದು ಎಲ್ಲರಿಗೂ ಬಹಿರಂಗವಾದ ಪ್ರಶ್ನೆ, ಯಾರು ಸಹ ಉತ್ತರ ಕೊಡ್ಬೋದು. ನೀವೇನ್ ಮಾಡ್ಬೋದು? ಆತನ ವ್ಯಕ್ತಿ ಆಗಿದ್ದಾನಲ್ವಾ, ನಾವು ಆತನ ಹತ್ರ ಏನ್ ಮಾಡ್ಬೋದು? ಅನ್ಯೋನ್ಯತೆ ಮಾಡ್ಬೇಕು. Praise the Lord. Yeah, ಅನ್ಯೋನ್ಯತೆ ಹೇಗೆ ಮಾಡ್ತೀವಿ? ಅನ್ಯೋನ್ಯತೆ ಹೇಗೆ ಮಾಡ್ತೀರಾ? ಟಾಕ್ ಓಪನ್ಲಿ ಟಾಕ್. ಓಕೆ, ಜನರು ಏನಾದ್ರೂ ತಿಳ್ಕೊಬಹುದು, ಬಿಟ್ಬಿಡಿ. ಅದಿಷ್ಟು ತನಕ ನಾವು ಯೋಚನೆ ಮಾಡ್ತಾನೆ ಇದ್ದೇವೆ ಲೈಫ್ ಲಾಂಗ್, ಎಂತ ತಿಳ್ಕೊತಾರೆ ನನ್ನ ಬಗ್ಗೆ, ಬಿಟ್ಬಿಡಿ ಅದನ್ನ. ಓಕೆ, ಟಾಕ್ ಟು ದ ಹೋಲಿ ಸ್ಪಿರಿಟ್. ಆತ ನಮ್ಮಲ್ಲಿದ್ದಾನೆ, ನಾವು ಆತನ ಹತ್ರ ಮಾತಾಡುವವರಾಗಿರ್ಬೇಕು. Hallelujah. Praise the Lord. Openly talk to him. ಬಹಿರಂಗವಾಗಿ ಆತನ ಹತ್ರ, ಅಂದ್ರೆ ಹೃದಯ ತೆರೆದು ಆತನ ಹತ್ರ ಮಾತನಾಡಿರಿ. Okay, anything else what we can do? ಇನ್ನು ಏನ್ ಮಾಡ್ಬೋದು ಆತನ ಹತ್ರ? ಏನ್ ಮಾಡ್ಬೋದು? ಪವಿತ್ರಾತ್ಮದ ಅನ್ಯೋನ್ಯತೆ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ ನೀವು? ಮಾಡ್ಬೇಕಲ್ವಾ? ಅನ್ಯೋನ್ಯತೆ ಮಾಡ್ಬೇಕು. ವಿಶಲ್ ಅಂತ ಹೇಳಿದ್ರು, ಮಾಡ್ಬೇಕು. ಹಾಗಾದ್ರೆ ಪವಿತ್ರಾತ್ಮ ಅನ್ಯೋನ್ಯತೆ ಮಾಡ್ಬೇಕಂದ್ರೆ ನೀವ್ ಏನೇನ್ ಮಾಡ್ತೀರಾ? ಈಗ ಯಾರ ಹತ್ರ ಒಬ್ಬರ ಹತ್ರ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ನಮ್ಮಲ್ಲಿ ಇದ್ದಾನೆಂಬುದಾಗಿ ಗುರುತಿಸಬೇಕು. ವೆರಿ ಗುಡ್. ಗುರುತಿಸಬೇಕು, ಖಂಡಿತವಾಗಿ ನಾವು ಗುರುತಿಸಬೇಕು. ಬಿಗ್ ಇನ್ಸಲ್ಟ್. ಇದು ನಾವು ನೋಡ್ತೇವೆ, ಇದು ಮೊದಲನೇ ಹಂತ ಅನ್ಯೋನ್ಯತೆಯಲ್ಲಿ. ಪವಿತ್ರಾತ್ಮನು ನಮ್ಮಲ್ಲಿ, ನಮ್ಮ ಜೊತೆಯಲ್ಲಿ ಇದ್ದಾನೆಂಬುದಾಗಿ ನಾವು ಗುರುತಿಸಬೇಕು. ಓಕೆ, ಎರಡನೇದು ಮಾತಾಡಬೇಕು ಅಂತ ಹೇಳಿದೆವು. ಇನ್ನು ನೀವು ಹೇಳಿದ್ರೆ ನಿಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅಲ್ಲ, ನೀವು ಆತನ ಹತ್ರ ಅನ್ಯೋನ್ಯತೆ ಮಾಡ್ಲಿಕ್ಕೆ ನೀವೇನ್ ಮಾಡ್ತೀರಾ ಅಂತ ಕ್ವಶನ್. ಬ್ರದರ್, ಗೌರವಿಸಬೇಕು. ಪ್ರೈಸ್ ದಿ ಲಾರ್ಡ್. ಓಕೆ, ಆತನನ್ನು ಗೌರವಿಸಬೇಕು. ಈಗ ಅವರಿಗೆ ಎಲ್ಲ ಎಮೋಷನ್ಸ್ ಈ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಅದನ್ನು ನಾವೇನ್ ಮಾಡ್ಬೇಕು? ಗೌರವಿಸಬೇಕು. ಇನ್ನು ಎಂತ? ಸಮಯ ಕಲಿಬೇಕು. ಪ್ರೈಸ್ ದಿ ಲಾರ್ಡ್. ಆತನ ಹತ್ರ ಸಮಯ ಕಲಿಯಬೇಕು. ಓಕೆ, ಸೊ ಫಾರ್ ಅ ರಿಲೇಶನ್ಶಿಪ್ ಟು ಬಿಲ್ಡ್, ಯು ಹ್ಯಾವ್ ಟು ರೆಕಗ್ನೈಸ್ and you have to spend time. ನಿಮ್ಮ ಸಂಬಂಧ ಆತನೊಂದಿಗೆ ಬೆಳೆಯಬೇಕು ಅಂದ್ರೆ ನೀವು ಆತನ ನಿಮ್ಮಲ್ಲಿ ಇದ್ದಾನೆಂಬುದಾಗಿ ಗುರುತಿಸಬೇಕು. ಆತನ ಹತ್ರ ನೀವು ಸಮಯವನ್ನು ಕಲಿಯಬೇಕು. ಓಕೆ, ಎನಿಥಿಂಗ್ ಎಲ್ಸ್ ಬ್ರದರ್ಸ್? ಏನಾದ್ರೂ ಇನ್ನು? ಆತನನ್ನು ಹೊಗಳಬೇಕು. Okay. ಈಗ ಪಾಸ್ಟರ್ ಹೇಳ್ತಾ ಇದ್ರು, ಆತನ ಸಹಾಯವನ್ನು ಕೇಳಿಕೊಳ್ಳಬೇಕು. ಏನೆಲ್ಲ ನಮ್ಗೆ ಅಸಾಧ್ಯ ಅನಿಸ್ತೇತೋ, ಸಾಧ್ಯ ಇಲ್ಲ ಅಂತ ಅನಿಸ್ತೇತೋ, ಸಹಾಯ ಬೇಕನ್ನಿಸ್ತೇತೋ, ನಮ್ಮಲ್ಲಿ ಆತನಿದ್ದಾನೆ. ಪವಿತ್ರಾತ್ಮನೇ ನನಗೆ ಸಹಾಯ ಮಾಡಿ. Praise God. ಇನ್ನು ವಾಕ್ಯ ಓದುವಾಗ ಅದರ ಅರ್ಥ ತಿಳ್ಕೊಳ್ಳಿಕ್ಕೆ ಆತನನ್ನು ಕೇಳ್ಬೇಕು. ಆತನ ಕಲಿಸಿಕೊಡ್ತಾನೆ ಹೇಳಿದಾನಲ್ಲ, ನನಗೆ ಕಲಿಸಿಕೊಡು. So if you are not doing that already, from now on, whenever you open the Bible, just ask Lord, Holy Spirit, I'm reading the Bible, please help me. Let us read together. ಇಷ್ಟು ತನಕ ನೀವು ಇದನ್ನು ಮಾಡದಿದ್ದರೆ ಈ ದಿನದಿಂದ ಪ್ರಾರಂಭ ಮಾಡಿ ಸತ್ಯವೇದನ ತೆಗೆದು ನೀವು ಓದುವಾಗೆಲ್ಲ ಪವಿತ್ರಾತ್ಮನೇ ಇದರಲ್ಲಿರುವ ಸಂಗತಿಗಳನ್ನು, ಗೂಢಾರ್ಥಗಳನ್ನು ನನಗೆ ತಿಳಿಯಪಡಿಸು, ಕಲಿಸಿಕೊಡು ಎಂಬುದಾಗಿ ಆತನನ್ನು ಕೇಳಿಕೊಳ್ಳಿರಿ. So in the book called Good Morning Holy Spirit, I told you, right? ನಾನು ಈಗಾಗಲೇ ನಿಮಗೆ ಹೇಳಿದೆ, ಒಂದು ಬುಕ್ ಇದೆ, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಎಂಬುದಾಗಿ. Okay, in that Pastor Benny Hinn writes saying that as soon as he gets up in the morning, he used to say Good Morning Holy Spirit. That's why the book name is Good Morning Holy Spirit. ಅದರಲ್ಲಿ ಅದನ್ನು ಬರೆದಂತ ಪಾಸ್ಟರ್ ಬೆನ್ನಿ ಹಿನ್ ಅವರು ಹೀಗೆ ಬರೀತಾರೆ, ಆತನ ಬೆಳಿಗ್ಗೆ ಎದ್ದ ಕೂಡಲೇ ಆತನ ಪವಿತ್ರಾತ್ಮನನ್ನು ಹೀಗೆ ಹೊಂದಿಸ್ತಿದ್ದಂತೆ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಎಂಬುದಾಗಿ. ಅದಕ್ಕೆ ಆ ಬುಕ್ ಹೆಸರೇ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಎಂಬುದಾಗಿ. Praise the Lord. Praise the Lord. So ನೀವು ಹಾಗೆ ಮಾಡ್ಬೇಕಂತಿಲ್ಲ, ಬಟ್ ಇಟ್ ಶೋಸ್ ದ ರಿಯಾಲಿಟಿ.
Okay? ನೀವು ಹಾಗೆ ಹೇಳ್ಬೇಕೆಂಬುದಾಗಲ್ಲ, ಬಟ್ ಆತನ ಇದ್ದಾನೆಂಬುದಾಗಿ ಆತನ ನಿಜತ್ವವನ್ನು ಗುರುತಿಸಿ ನಗಿಯುವಂತ ವಿಧಾನ ಅದು. Okay? Thinking that he's somewhere and your praying is different, but knowing that he's inside of you is different. ನೋಡಿ, ಎಲ್ಲೋ ಆತನಿದ್ದಾನೆಂಬುದಾಗಿ ಪ್ರಾರ್ಥಿಸುವಂತದ್ದು ಬೇರೆ, ನಿಮ್ಮಲ್ಲೇ ಇದ್ದಾನೆಂಬುದಾಗಿ ನೀವು ತಿಳಿದು ಪ್ರಾರ್ಥಿಸುವಂತದ್ದು ಬೇರೆ. Okay? Praise the Lord. Anything else? Anything else you want to share? ಇನ್ನು ಏನಾದ್ರೂ ಶೇರ್ ಮಾಡ್ಕೊಳ್ಬೋದಾ? ಪವಿತ್ರಾತ್ಮನ ಹತ್ರ ಅನ್ಯೋನ್ಯತೆ ಯಾವ ರೀತಿ ನಾವು ಮಾಡಬಹುದು ಎಂಬುದಾಗಿ ಯೋಚನೆ ಮಾಡ್ಬೇಕಲ್ಲ. ನಾವು ಒಬ್ಬರ ಹತ್ರ ಅನ್ಯೋನ್ಯತೆ ಮಾಡ್ಲೇಬೇಕಂದಾಗ, ಫ್ರೆಂಡ್ಶಿಪ್ ಬೆಳೆಸಬೇಕಂದಾಗ ನಾವು ಯೋಚನೆ ಮಾಡ್ತೇವೆ ಹೇಗೆ ಮಾಡಿದ್ರೆ ನಮ್ಮ ಫ್ರೆಂಡ್ಶಿಪ್ ಗಟ್ಟಿ ಆಗ್ತೈತೆ ಎಂಬುದಾಗಿ. ಕಮಾನ್, ಯೋಚನೆ ಮಾಡ್ಬೇಕು, ಸುಮ್ಮನೆ ಕೂತ್ಕೊಳ್ಬಾರ್ದು. See, I shared one example how I wrote my thesis. ನಿಮ್ಗೆ ಈಗಾಗಲೇ ನಾನೊಂದು ಉದಾಹರಣೆ ಕೊಟ್ಟೆ, ನನ್ನ ಥೀಸಿಸ್ ಅನ್ನು, PhD ಥೀಸಿಸ್ ಅನ್ನು ನಾನು ಹೇಗೆ ಬರದೆ ಎಂಬುದಾಗಿ. Okay, it was only through the help of the Holy Spirit. ಅದು ಕೇವಲ ಪವಿತ್ರಾತ್ಮನ ಸಹಾಯದಿಂದ. Okay, ಇಲ್ಲಿ ಏನಿಲ್ಲ ಅಂದ್ರೆ ಅಷ್ಟು ಮಾರ್ಕ್ಸ್ ಬರುವಷ್ಟು ಏನಿಲ್ಲ ಇಲ್ಲಿ. ಆಕ್ಚುಲಿ ಅವರ ತಲೆಯಲ್ಲಿ, ಅವರ ಜ್ಞಾನದಲ್ಲಿ ಅಂತ ಮಾರ್ಕ್ ಬರುವಷ್ಟು ಏನು ಸಹ ಇರಲಿಲ್ಲ. Okay, but it's the Holy Spirit who led, right? ಆದ್ರೆ ಅವರ ನಜಿಸಿರುವಂತ ಆತನು ಪವಿತ್ರಾತ್ಮನಾಗಿದ್ದಾನೆ. In your work, ನಿಮ್ಮ ಕೆಲಸದಲ್ಲಿ he is the one who will help you. ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. Okay, you might have tried so many things in different ways. ನೀವು ಅನೇಕ ಮಾರ್ಗದಲ್ಲಿ ಅನೇಕ ಸಂಗತಿಗಳನ್ನು ಪ್ರಯತ್ನ ಮಾಡಿರಬಹುದು. But from now on say, Lord, Holy Spirit God, help me in this. Ask him openly. ನೀವು ಆತನ ಹತ್ರ ಹೃದಯವನ್ನು ತೆರೆದು, ಪವಿತ್ರಾತ್ಮನೆ ನನಗೆ ಇದರಲ್ಲಿ ಉದ್ಧಾರ ಆಗುವುದಕ್ಕೆ ಸಹಾಯ ಮಾಡಿ ಎಂಬುದಾಗಿ ಆತನ ಮೇಲೆ ನೀವು ಡಿಪೆಂಡ್ ಆಗಿ ಕೇಳಿಕೊಳ್ಳುವಂತದ್ದಾದರೆ. Problem in engineering work, ask the Holy Spirit. ಆಮೆನ್. ಏನಾದ್ರೂ ಇಂಜಿನಿಯರಿಂಗ್ ವರ್ಕ್ ಅಲ್ಲಿ ಸಮಸ್ಯೆಗಳಿದ್ದಾವ, ನೀವು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆತನ ಸಹಾಯ ಕೇಳು. Problem when you are doing operation in the operation table, ask the Holy Spirit. ನೀವೊಂದು ಆಪರೇಷನ್ ಥಿಯೇಟರ್ ಅಲ್ಲಿ ಕೆಲಸ ಮಾಡುವಾರ, ನೀವು ಅಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗ್ತಾ ಇಲ್ವಾ, ನೀವು ಪ್ರಾರ್ಥನೆ ಮಾಡಿ. When you are studying and you are not understanding, ask the Holy Spirit. ನೀವು ವಿದ್ಯಾಭ್ಯಾಸ ಮಾಡುವವರಾಗಿದ್ದೀರಾ, ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ವಾ ಸಬ್ಜೆಕ್ಟ್ಸ್, ಪವಿತ್ರಾತ್ಮನ ಸಹಾಯವನ್ನು ಕೇಳಿಕೊಳ್ಳಿರಿ. He is the source of all wisdom. ಆತನು ಎಲ್ಲಾ ಜ್ಞಾನದ, ಎಲ್ಲಾ ವಿದ್ಯೆದ ಮೂಲವಾಗಿದ್ದಾನೆ. And his wisdom will not lead to destruction, but a fruitful life. ಆತನ ಜ್ಞಾನ ಅನ್ನುವಂಥದ್ದು ನಾಶನಕ್ಕೆ ನಮ್ಮ ನಡೆಸುವುದಿಲ್ಲ, ಫಲಭರಿತ ಜೀವಿತಕ್ಕೆ ನಡೆಸುವಂತದ್ದಾಗಿದೆ. Praise the Lord.